ಗುಡ್ ಮಾರ್ನಿಂಗ್. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಾವು ಭಾರತದ ಸಂವಿಧಾನದಲ್ಲಿ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಎಮರ್ಜೆನ್ಸಿಯಲ್ಲಿ ಆಲ್ರೆಡಿ ನಾವು ರಾಷ್ಟ್ರೀಯ ಒಂದು ತುರ್ತು ಪರಿಸ್ಥಿತಿ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಇವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ನಿನ್ನೆಯ ತರಗತಿಯಲ್ಲಿ ಇದೊಂಚೂರು ಅರ್ಧ ಆಗಿತ್ತು, ಇದನ್ನೊಂಚೂರು ರಿವೈಸ್ ಮಾಡಿ ನಿಮಗೆ ನಾನು ಕಂಟಿನ್ಯೂಯೇಷನ್ ಕೊಡ್ತೇನೆ. ಏನಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರಪತಿಯ ಆಡಳಿತ ಅಂತೇಳಿ ಕರಿತೇವೆ ನಾವು. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕಂಪ್ಲೀಟ್ ಮಾಡಿದ್ದೇನೆ ನಾನೀಗ. ಅದಾದ್ಮೇಲೆ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ಕೊಡ್ಬೇಕು. ಇದರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಹೇಳಲಾಗಿದೆ ಅಂತ ಹೇಳಿದ್ರೆ ಸ್ಟೇಟ್ ಎಮರ್ಜೆನ್ಸಿ ಅಂತೇಳಿ ಕರೆದಿಲ್ಲ, ಇದಕ್ಕೆ ನಾವು ಪ್ರೆಸಿಡೆಂಟ್ ರೂಲ್ ಅಂತೇಳಿ ಕರೆಯಲಾಗಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರ್ತದ, ಯಾವ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನ ಒಂದು ಸ್ಟೇಟ್ಗೆ ಅಪ್ಲೈ ಮಾಡ್ಲಾಗ್ತದ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಸ್ಟೇಟ್ ಗೌರ್ಮೆಂಟ್ ಏನಾದ್ರೂ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಡಳಿತವಾಗಿ ನಡೆಸಲಿಲ್ಲ ಅಂತ ಹೇಳಿದ್ರೆ, ಸಂವಿಧಾನ ಬದ್ಧವಾಗಿ ಏನಾದ್ರು ಆಡಳಿತವನ್ನು ನಡೆಸಲಿಲ್ಲ ಅಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಅವಾಗ ಏನ್ ಮಾಡ್ಬೋದು, ಪ್ರೆಸಿಡೆಂಟ್ ರೂಲ್ ಅನ್ನ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾದಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದ ಅಂತ ತಿಳ್ಕೊಳ್ರಿ. ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಓಕೆ ಇಲ್ಲಿ ಪ್ರೆಸಿಡೆಂಟ್, ಇಲ್ಲಿ ಕರ್ನಾಟಕದಲ್ಲಿ ಏನಾದ್ರೂ ಒಂದು ಆಡಳಿತ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಬಹುಮತ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವಾಗ್ಲೂ ಸಹಿತ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಆಡಳಿತವನ್ನ ನಡೆಸಬಹುದು, ಪ್ರೆಸಿಡೆಂಟ್ ಆಡಳಿತವನ್ನ ನಡೆಸಬಹುದು. ಯಾವುದರ ಮುಖಾಂತರ ನಡೆಸಬಹುದು ಅಂತ ಹೇಳಿದ್ರೆ ರಾಜ್ಯಪಾಲರ ಶಿಫಾರಸಿನ ಅನುಗುಣವಾಗಿ ಪ್ರೆಸಿಡೆಂಟ್ ಆಡಳಿತವನ್ನು ನಡೆಸ್ತಾರೆ. ಗವರ್ನರ್ ಕೂಡ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಗವರ್ನರ್ ಅಂತಕ್ಕಂಥವ್ರು ಏನದಾರ ಇಲ್ಲಿ ಈ ಕಡೆ ಪ್ರೆಸಿಡೆಂಟ್ ಹೌದು, ಇಲ್ಲಿ ಪ್ರೆಸಿಡೆಂಟ್ ಮತ್ತು ಓಕೆ ಇಲ್ಲಿ ಗವರ್ನರ್, ಪ್ರೆಸಿಡೆಂಟ್ ಮತ್ತು ಸಿಎಂ ನಡುವೆ ಸೇತುಬಂಧವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅವರು. ಓಕೆ, ಒಂಥರ ಸೇತುವೆ ತರ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಸಂದರ್ಭದಲ್ಲಿಯೂ ಸಹಿತ ಇಲ್ಲಿ ಏನಾದ್ರು ಕರ್ನಾಟಕ ಏನಾದ್ರೂ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಲಿಲ್ಲ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರಾಜ್ಯಪಾಲರು ಏನ್ ಮಾಡ್ತಾರಪ್ಪ, ಗವರ್ನರು ಪ್ರೆಸಿಡೆಂಟ್ಗೆ ಒಂದು ರಿಪೋರ್ಟ್ ಕೊಡ್ತಾರೆ, ನೀವು ರಾಷ್ಟ್ರಪತಿ ಆಡಳಿತವನ್ನ ಹೇರಿರಿ ಅಂತೇಳಿ. ಆ ಮೂಲಕವಾಗಿ ನಮ್ಮ ರಾಜ್ಯ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಡ್ತದ. ಓಕೆ, ಇದರ್ಥ ಆಯ್ತು ಅಂತೇಳಿ ಭಾವಿಸಿದ್ದೀನಿ. ಒಂದ್ ವೇಳೆ ಸ್ಟೇಟ್ ಗೌರ್ಮೆಂಟ್ ಒಂದ್ ವೇಳೆ ಏನಾದ್ರೂ ಈ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ಏನಾದ್ರೂ ಇಲ್ಲಿ ಓಕೆ ಕರ್ನಾಟಕ ಏನಾದ್ರೂ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಡೈರೆಕ್ಷನ್ಸ್ ಗಳನ್ನ ಫಾಲೋ ಮಾಡ್ಲಿಲ್ಲ, ಅದರ ವಿರುದ್ಧವಾಗಿ ನಡ್ಕೊಳಕತ್ತು ಯಾವುದು ಸ್ಟೇಟ್ ಗೌರ್ಮೆಂಟ್. ನಮ್ಗಾಗುದಿಲ್ಲ, ನೀವ್ ಹೇಳಿದಂಗೆ ಕೇಳಕ್ ಆಗುದಿಲ್ಲ ನಮ್ಗ ಪದೇ ಪದೇ. ನಾವೇನ್ ಮಾಡ್ತೇವಿ, ನಮ್ಮದೇ ಆಗಿರ್ತಕ್ಕಂಥ ಆಟೋನಮಸ್ ನಮಗ್ ಕೊಟ್ಟಿದ್ದಾರೆ, ಅದನ್ನ ನಾವು ಫಾಲೋ ಮಾಡ್ತೇವೆ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ವಾದ ಮಾಡೋದ್ರ ಮೂಲಕವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಡೈರೆಕ್ಷನ್ಸ್ ಗಳನ್ನ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವಾಗ್ಲೂ ಸಹಿತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪವರ್ ಅದ. ಅದ್ ಯಾವ ಪವರ್ ಹೇಳ್ರಿ, ಪ್ರೆಸಿಡೆಂಟ್ ರೂಲ್ ಅನ್ನ ಅಪ್ಲೈ ಮಾಡ್ತಕ್ಕಂಥ ಪವರ್. ಅವಾಗ್ಲೂ ಸಹಿತ ಸೇಮ್ ಗವರ್ನರ್ ರಿಪೋರ್ಟ್ ಕೊಡ್ತಾರೆ ಪ್ರೆಸಿಡೆಂಟ್ ಅವರಿಗೆ, ಆಮೇಲೆ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗ್ತದ. ಇವೆರಡು ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಇದು ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎರಡು ಕಂಡೀಷನ್ಸ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಇದು ಯಾವ ರೀತಿಯಾಗಿ ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ, ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಯಾವ ರೀತಿಯಾಗಿ ಹೇರಿಕೆ ಮಾಡಲಾಗ್ತದ, ಯಾವ ಸಂದರ್ಭದಲ್ಲಿ ಹೇರಿಕೆ ಮಾಡಲಾಗ್ತದ, ಅದೇ ರೀತಿಯಾಗಿ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಪಾರ್ಲಿಮೆಂಟ್ ನ ಪ್ರೊಸೀಜರ್ ಯಾವ ರೀತಿಯಾಗಿದೆ, ಸಂಸತ್ತಿನ ಅನುಮೋದನೆ ಯಾವ ರೀತಿಯಾಗಿದೆ, ಇದೆಲ್ಲವನ್ನು ನೀವು ತಿಳ್ಕೊಡ್ರಿ. ಹಾಗೆ ಕೂಡ ಇಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಅಂತ ಇದ್ದಾಗ ಅಥವಾ ರಾಷ್ಟ್ರಪತಿ ಆಡಳಿತ ಅಂತೇಳಿ ಇದ್ದಾಗ ಇಲ್ಲಿ ಒಂದು ಪಾರ್ಲಿಮೆಂಟಿನ ಒಂದು ಪ್ರೊಸೀಜರ್ ಬೇಕಾಗ್ತದ, ನಮ್ಗ ಪಾರ್ಲಿಮೆಂಟಿನ ಪರ್ಮಿಷನ್ ಬೇಕಾಗ್ತದ, ಸಂಸತ್ತಿನ ಅನುಮೋದನೆ ಬೇಕಾಗ್ತದ. ಅದ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಂಸತ್ತಿನ ಅನುಮೋದನೆ ಮತ್ತೆ ಅವಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಡ್ರಿ. ರಾಷ್ಟ್ರಪತಿ ಆಡಳಿತ ಘೋಷಣೆ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ 2 ತಿಂಗಳ ಒಳಗಡೆ ಏನಾಗಬೇಕಂತ ಹೇಳಿದ್ರೆ ರಾಷ್ಟ್ರಪತಿ ಆಡಳಿತ ಘೋಷಣೆ ಆಗತ್ತಂತ ಹೇಳಿದ್ರೆ ಇಲ್ಲಿ 2 ತಿಂಗಳ ಒಳಗಡೆ ಈ ಕಡೆ ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಈ ಎರಡೂ ಸದನಗಳ ಅನುಮೋದನೆ ಸಿಗ್ಬೇಕಾಗ್ತದ. ರಾಷ್ಟ್ರಪತಿ ಆಳ್ವಿಕೆ ಅಥವಾ ಆಡಳಿತ ಘೋಷಣೆ ಆಗಿ 2 ತಿಂಗಳ ಒಳಗಡೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳ ಪರ್ಮಿಷನ್ ಬೇಕಾಗ್ತದ. ಇದಾದ್ಮೇಲೆ ಏನಾಗುತ್ತೆ, ಒಂದು ವೇಳೆ ಆ ಅವಧಿ ಒಳಗಡೆ ಏನಾಗಿತ್ತು, ಲೋಕಸಭೆನೇ ಇರಲಿಲ್ಲ ಅಥವಾ ಕೆಳಮನೆನೇ ಇರಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ,
ಹೊಸದಾಗಿ ಅಸ್ತಿತ್ವಕ್ಕೆ ಏನು ಲೋಕಸಭೆ ಬರುತ್ತಲ್ಲ, ಹೊಸದಾಗಿ ಎಲೆಕ್ಷನ್ಸ್ ಗಳನ್ನ ಕಂಡಕ್ಟ್ ಮಾಡ್ಕೊಂಡು ಲೋಕಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಅಸ್ತಿತ್ವಕ್ಕೆ ಬಂದು ಅದರ ಮೊದಲ ಅಧಿವೇಶನ ನಡೀತದಲ್ಲ 30 ದಿನಗಳವರೆಗೂ ಸಹಿತ ಅದರ ಒಂದು ಲೋಕಸಭೆಯ ಮೊದಲ ಅಧಿವೇಶನದ 30 ದಿನಗಳವರೆಗೂ ಸಹಿತ ಪ್ರೆಸಿಡೆಂಟ್ ರೂಲ್ ಇರ್ತದ, ರಾಷ್ಟ್ರಪತಿ ಆಳ್ವಿಕೆ ಇರ್ತದ. ಆದ್ರೆ ಒಂದೇ ಒಂದು ಕಂಡೀಷನ್ ಹಾಕಲಾಗಿದೆ ಇಲ್ಲಿ. ಆ ಕಂಡೀಷನ್ ಏನಂತ ಹೇಳಿದ್ರೆ ಇಲ್ಲಿ ಅದು ರಾಜ್ಯಸಭೆಯಿಂದ ಅನುಮೋದನೆ ಪಡ್ಕೊಂಡಿರ್ಬೇಕು. ರಾಜ್ಯಸಭೆಯಿಂದ ಅನುಮೋದನೆ ಪಡ್ಕೊಂಡಿರ್ಬೇಕು. ಸೇಮ್ ಟು ಸೇಮ್ ಪ್ರೊಸೀಜರ್ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಯಾವ ತರ ಇತ್ತಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ ನ ಇಲ್ಲಿಯೂ ಸಹಿತ ಕಾಣ್ತೇವೆ. ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಏನು ಬಾಳಿಲ್ಲ. ಎಲ್ಲ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದ ನಂತರ 2 ಮಂತ್ಸ್ ಒಳಗಡೆ ಏನಾಗಬೇಕು, ಲೋಕಸಭೆ ಮತ್ತೆ ರಾಜ್ಯಸಭೆಯಿಂದ ಪರ್ಮಿಷನ್ ತಗೊಳ್ಬೇಕು. ಎರಡನೇ ಕಂಡೀಷನ್ ಏನು, ಒಂದ್ ವೇಳೆ ಲೋಕಸಭೆ ಇರ್ಲಿಲ್ಪ, ಅವಾಗ ವಿಸರ್ಜನೆ ಆಗಿತ್ತು, ಹೊಸದಾಗಿ ಎಲೆಕ್ಷನ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರ, ಲೋಕಸಭೆ ಅಸ್ತಿತ್ವಕ್ಕೆ ಬರ್ತದ. ಲೋಕಸಭೆ ಅಸ್ತಿತ್ವಕ್ಕೆ ಬಂದ ನಂತರ ಅದರ ಮೊದಲ ಅಧಿವೇಶನ ನಡೆದು 30 ದಿನಗಳವರೆಗೂ ಸಹಿತ ಪ್ರೆಸಿಡೆಂಟ್ ರೂಲ್ ಇರ್ತದ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಇಲ್ಲಿ ರಾಜ್ಯಸಭೆಯ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು ಅಷ್ಟೇ ಇದರಲ್ಲಿ ಇರ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಒಂಚೂರು ನೋಟ್ ಡೌನ್ ಮಾಡ್ಕೊಳ್ರಿ. ನಾನಿವಾಗ ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೊಂದು ಪ್ರೊಸೀಜರ್ ಏನ್ರಿ ಇಲ್ಲಿ, ಈಗ ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆಯ ಪರ್ಮಿಷನ್ ಸಿಕ್ತು. ಪರ್ಮಿಷನ್ ಸಿಕ್ಕ ನಂತರ ಎರಡೂ ಸದನಗಳ ಒಂದು ಪರ್ಮಿಷನ್ ಸಿಕ್ಕ ನಂತರ 6 ಮಂತ್ ವರೆಗೂ 6 ತಿಂಗಳವರೆಗೂ ಸಹಿತ ಏನಾಗುತ್ತೆ, ಈ ಪ್ರೆಸಿಡೆಂಟ್ ರೂಲ್ ಜಾರಿಗೆ ಆಗ್ತದ. 6 ತಿಂಗಳವರೆಗೂ ಸಹಿತ ಜಾರಿಗೆ ಆಗ್ತದ. ಆದ್ರೆ ಇದನ್ನ ಮತ್ತೆ ನೀವು 6 ತಿಂಗಳು ಮತ್ತೆ ವಿಸ್ತರಣೆ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಮತ್ತೆ ಸಹಿತ ಲೋಕಸಭೆ ಮತ್ತು ರಾಜ್ಯಸಭೆಯ ಪರ್ಮಿಷನ್ ಬೇಕಾಗ್ತದ. ಹಾಗಾದ್ರೆ ಇದು ಗರಿಷ್ಠ ಏನಂತ ಹೇಳಿದ್ರೆ 3 ವರ್ಷದವರೆಗೂ ಸಹಿತ 3 ಇಯರ್ಸ್ ವರೆಗೂ ಸಹಿತ ವಿಸ್ತರಣೆ ಮಾಡಬಹುದು. ಇಲ್ಲೊಂದು ಚೂರ್ ಟ್ರಿಕ್ ಅದ ನೋಡ್ರಿ. 3 ಇಯರ್ಸ್ ವರೆಗೂ ಸಹಿತ ಏನ್ ಮಾಡ್ಬೋದು ನೀವು, ಪ್ರೆಸಿಡೆಂಟ್ ರೂಲ್ ಅನ್ನ ವಿಸ್ತರಣೆ ಮಾಡಬಹುದು 3 ವರ್ಷಗಳವರೆಗೂ. ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಒಂದೇ ಒಂದು ಏನಾಗುತ್ತೆ, ಈ ಪ್ರೆಸಿಡೆಂಟ್ ರೂಲ್ ಅನ್ನ ಅಪ್ಲೈ ಮಾಡೋದಕ್ಕೆ ಸಂಬಂಧಪಟ್ಟಂತೆ 3 ಇಯರ್ಸ್ ಅಂತ ಹೇಳಿದ್ರಲ್ಲ, 6 ಮಂತ್ ಆದ್ಮೇಲೆ ಏನ್ ಮಾಡ್ಬೇಕು, ಪಾರ್ಲಿಮೆಂಟಿನ ಸರಳ ಬಹುಮತ ಬೇಕಾಗ್ತದ, ಸಿಂಪಲ್ ಮೆಜಾರಿಟಿ ಬೇಕಾಗ್ತದ. ಏನಪ್ಪ ಸಿಂಪಲ್ ಮೆಜಾರಿಟಿ ಅಂತ ಹೇಳಿದ್ರೆ, ಸದನದಲ್ಲಿ 50% ಜನ ಸದಸ್ಯರು ಏನ್ ಮಾಡ್ಬೇಕು, ವೋಟ್ ನೀಡಬೇಕು. 50% ಜನ ಸದಸ್ಯರು ವೋಟ್ ನೀಡೋದ್ರ ಮೂಲಕವಾಗಿ ಏನ್ ಮಾಡ್ಬೇಕು, ಈ ರಾಷ್ಟ್ರಪತಿ ಆಡಳಿತವನ್ನ ಮತ್ತೆ ವಿಸ್ತರಣೆ ಮಾಡಬಹುದು. ಯಾವ ರೀತಿ 50% ಸರ್ ಅಂತ ಹೇಳಿದ್ರೆ, ಇವಾಗ 400 ಜನ ಅದಾರ ಅಂತ ತಿಳ್ಕೊಳ್ರಿ ಅವತ್ತು ಲೋಕಸಭೆ ಒಳಗಡೆ. ಅದರಲ್ಲಿ 200 ಜನ ಏನಾದ್ರೂ ಒಪ್ಪಿಗೆಯನ್ನು ಕೊಟ್ರೆ, ಅಂದ್ರೆ ಅದರ ಅರ್ಧ 50 ಅಂತ ಹೇಳಿದ್ರೆ ಅದರ ಅರ್ಧ ಒಪ್ಪಿಗೆಯನ್ನು ಕೊಟ್ರೆ ಮತ್ತೆ ಏನಾಗುತ್ತೆ, ಪ್ರೆಸಿಡೆಂಟ್ ರೂಲು ಮತ್ತೆ ಏನಾಗುತ್ತೆ, ಮುಂದೆ ಹೋಗ್ತದ. ಒಂದು ರಾಜ್ಯದ ಮೇಲೆ ಮುಂದೆ ಹೋಗ್ತಕ್ಕಂತ ಒಂದು ಅಧಿಕಾರ ಸಿಗ್ತದ. ಯಾರಿಗೆ, ಇಲ್ಲೇ ಪಾರ್ಲಿಮೆಂಟ್ ಮಾಡಿದ್ರೆ ರಾಷ್ಟ್ರಪತಿಗೆ ಅಧಿಕಾರ ಸಿಗ್ತದ. ಓಕೆ, ಹಾಗಾದ್ರೆ ಇದಕ್ಕೊಂದು ಸ್ಮಾಲ್ ಚೇಂಜಸ್ ಆಗ್ತದೆ ಇಲ್ಲಿ ಮತ್ತೆ. ಯಾಕಂತ ಹೇಳಿದ್ರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟ್ಸ್ ಗಳು ಇವೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರ್ತಕ್ಕಂಥ ಅಮೆಂಡ್ಮೆಂಟ್ಸ್ ಗಳು. ಆಮೇಲೆ ಏನಾಗುತ್ತೆ, ಜನತಾ ಸರ್ಕಾರ ಬರ್ತದ. ಜನತಾ ಸರ್ಕಾರ ಏನ್ ಮಾಡುತ್ತೆ, 1978 ನಲ್ಲಿ 44 ಅಮೆಂಡ್ಮೆಂಟ್ ಮಾಡ್ಲಾಗ್ತದ. ಅರ್ಥ ಮಾಡ್ಕೊಳ್ರಿ. ಮೊನ್ನೆನೂ ಸಹಿತ ಹೇಳಿದ್ ನಿಮ್ಗ 42 ಅಮೆಂಡ್ಮೆಂಟ್ 44 ಅಮೆಂಡ್ಮೆಂಟ್ ಇವೆರಡೂ ನೋಡ್ಕೊಳ್ಬೇಕು ನೀವು. ಯಾಕಂತ ಹೇಳಿದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಇವೆರಡೂ ತಿದ್ದುಪಡಿಗಳು ಹೇಳಿದಾವಲ್ಲ, ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದಾವ. ಆ ಉದ್ದೇಶಕ್ಕೋಸ್ಕರ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ ಇವೆರಡು ಅಮೆಂಡ್ಮೆಂಟ್ಸ್ ಸಂಬಂಧಪಟ್ಟಂತೆ. ಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ ನಡೆದಿರ್ತಕ್ಕಂಥ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ ಪೇಪರ್ ಗಳನ್ನ ನೋಡಬಹುದು, ಕೇಳ್ತಾರೆ. ಹಾಗಾದ್ರೆ 1978 ರಲ್ಲಿ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕವಾಗಿ ಒಂದು ಸ್ಮಾಲ್ ಚೇಂಜ್ ಆಗುತ್ತೆ. ಏನಂತ ಹೇಳಿದ್ರೆ, ರಾಷ್ಟ್ರಪತಿಗಳ ಒಂದು ಆಡಳಿತ ಏನಿತ್ತಲ್ಲ 6 ತಿಂಗಳಿಗೊಮ್ಮೆ ಏನ್ ಮಾಡ್ಬೋದು ನೀವು, 1 ವರ್ಷಕ್ಕಿಂತಲೂ ಹೆಚ್ಚಿಗೆ ಸಹಿತ ವಿಸ್ತರಣೆ ಮಾಡಬಹುದು. ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನ 6 ತಿಂಗಳಿಗೊಮ್ಮೆ ನೀವೇನ್ ಮಾಡ್ಬೇಕು, ಅದನ್ನ ವಿಸ್ತರಣೆ ಮಾಡಬಹುದು. ಅದ್ರ ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೂ ಸಹಿತ ವಿಸ್ತರಣೆ ಮಾಡಬಹುದು ನೀವು ಪ್ರೆಸಿಡೆಂಟ್ ರೂಲ್ ಅನ್ನ. ಯಾವ ಸಂದರ್ಭದಲ್ಲಿ ಬೇಕಲ್ಲ ಅದು, ಯಾವ ಸಂದರ್ಭದಲ್ಲಿ ವಿಸ್ತರಣೆ ಮಾಡಬಹುದು. ಒಂದೇ ಒಂದು ಏನಂತ ಹೇಳಿದ್ರೆ, ಆಗಿನ ಅವಧಿ ಒಳಗಡೆ ಭಾರತದಾದ್ಯಂತ ಓಕೆ, ಅಥವಾ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಏನಂತ ಹೇಳಿದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿರಬೇಕು. ಆ ಅವಧಿ ಒಳಗಡೆ ವಿಸ್ತರಣೆ ಮಾಡಬಹುದು. ತುರ್ತು ಪರಿಸ್ಥಿತಿ ಹೇರಿರಬೇಕು. ಇನ್ನು ಎರಡನೇದು ಏನಂದ್ರೆ, ಒಂದು ವೇಳೆ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಎರಡನೇ ಕಂಡೀಷನ್ ಏನಂದ್ರೆ, ಕರ್ನಾಟಕದಲ್ಲಿ ಏನ್ ಮಾಡ್ಬೇಕು, ಚುನಾವಣಾ ಆಯೋಗ
ಚುನಾವಣಾ ಆಯೋಗ ಏನ್ ಮಾಡ್ಬೇಕಂತ ಹೇಳಿದ್ರ ಎಲೆಕ್ಷನ್ಸ್ ಕಮಿಷನ್ ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ಗಳನ್ನ ನಡ್ಸಕ್ ಆಗುದಿಲ್ಲ ಅಂತೇಳಿ ಎಲೆಕ್ಷನ್ಸ್ ಕಮಿಷನ್ ಇಂದ ರಿಪೋರ್ಟ್ ಕೊಡ್ಬೇಕು. ಕರ್ನಾಟಕದಲ್ಲಿ ಚುನಾವಣೆಗಳನ್ನ ನಡ್ಸಕ್ ಆಗುದಿಲ್ಲ ಅಂತೇಳಿ, ವಿಧಾನಸಭೆ ಚುನಾವಣೆಗಳನ್ನ ನಡ್ಸಕ್ ಆಗುದಿಲ್ಲ ಅಂತೇಳಿ ಇಲ್ಲಿ ಎಲೆಕ್ಷನ್ಸ್ ಕಮಿಷನ್ ಇಂದ ದೃಢೀಕರಣವಾಗಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನು ಕೊಟ್ರೆ, ಅರ್ಥ ಮಾಡ್ಕೊಳ್ರಿ, ಒಂದು ರಿಪೋರ್ಟ್ ಅನ್ನು ಕೊಟ್ರೆ ಮತ್ತೆ ಪ್ರೆಸಿಡೆಂಟ್ ರೂಲ್ ಅನ್ನ ಮುಂದುವರಿಸಬಹುದು. ಮತ್ತೆ ಪ್ರೆಸಿಡೆಂಟ್ ರೂಲ್ ಅನ್ನ ಮುಂದೆ ಹಾಕ್ತಾ ಹೋಗ್ಬೋದು. 6 ತಿಂಗಳಾದ ನಂತರ ಮತ್ತೆ ಇನ್ನೂ 6 ತಿಂಗಳ, ಮತ್ತೆ 1 ವರ್ಷ 2 ವರ್ಷ ಅಲ್ಲಿವರೆಗೂ ಸಹಿತ ಮುಂದುವರಿಸಬಹುದು. ಅದು ಯಾವ ಅಮೆಂಡ್ಮೆಂಟ್? 1978 44 ಅಮೆಂಡ್ಮೆಂಟ್. ಈ ಅಮೆಂಡ್ಮೆಂಟ್ ಪ್ರಕಾರ 6 ತಿಂಗಳಿಗೊಮ್ಮೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೂ ಸಹಿತ ಏನ್ ಮಾಡ್ಬೋದು ನೀವು? ಪ್ರೆಸಿಡೆಂಟ್ ರೂಲ್ ಅನ್ನ, ರಾಷ್ಟ್ರಪತಿ ಆಳ್ವಿಕೆಯನ್ನ ವಿಸ್ತರಣೆ ಮಾಡಬಹುದು, ಹೆಚ್ಚಿಸಬಹುದು. 2 ಕಂಡೀಷನ್ ಏನಂದ್ರೆ ಯಾವ ಸಂದರ್ಭದಲ್ಲಿ ಹೆಚ್ಚಿಸಬಹುದು ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಆಗಿನ ಅವಧಿ ಒಳಗಡೆ ಯಾವುದೇ ಒಂದು ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ರಾಷ್ಟ್ರಾದ್ಯಂತ ಯಾವುದೇ ಒಂದು ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಇರಬೇಕು. ಇನ್ನು 2ನೇ ಕಂಡೀಷನ್ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ರಾಜ್ಯದ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಅಲ್ಲಿ ಎಲೆಕ್ಷನ್ಸ್ ಗಳನ್ನ ಕಂಡಕ್ಟ್ ಮಾಡಕ್ ಆಗುದಿಲ್ಲ ಅಂತೇಳಿ ಎಲೆಕ್ಷನ್ಸ್ ಕಮಿಷನ್ ಒಂದು ದೃಢೀಕರಣವನ್ನು ಕೊಡಬೇಕು. 2 ಕಂಡೀಷನ್ ಇದ್ದಾಗ ಅಲ್ಲಿ ಏನ್ ಮಾಡ್ಬೋದು? ಪ್ರೆಸಿಡೆಂಟ್ ರೂಲ್ ಅನ್ನ, ರಾಷ್ಟ್ರಪತಿ ಆಳ್ವಿಕೆಯನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿಗೆ ವಿಸ್ತರಿಸಬಹುದು. 2 ಇಂಪಾರ್ಟೆಂಟ್ ಆಗ್ತಾವ ಕಂಡೀಷನ್ಸ್ಗಳು. ಓಕೆ, ಹಾಗಾದ್ರೆ ಈ ಕಾನ್ಸೆಪ್ಟ್ ಸಹಿತ ನಿಮ್ಗೆ ಅರ್ಥ ಆಗಿದೆ ಅಂತ ನಾ ಭಾವಿಸ್ತೇನೆ. ಇವಾಗ ನಾನು ಮುಂದೆ ಹೋಗ್ತಾ ಇದ್ದೇನೆ, ಇದನ್ನ ಸಹಿತ ನೋಟ್ ಡೌನ್ ಮಾಡ್ಕೊಡ್ರಿ, ಇಂಪಾರ್ಟೆಂಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಹುಡುಗರು ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳನ್ನ ಓದಕ್ ಹೋಗೋದಿಲ್ಲ. ಇದ್ರೊಳಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಸನ್ನಿವೇಶಗಳು ಏನದಾವಲ್ಲ ಅವುಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ, ಹೊಂದಿಸಿ ಬರೆಯರಲ್ಲಿ ಕೇಳ್ತಾರೆ. ಅದಕ್ಕೆ ನೋಟ್ ಡೌನ್ ಮಾಡ್ಕೊಡ್ರಿ. ಇಲ್ಲಿ ಅಮೆಂಡ್ಮೆಂಟ್ಸ್ ಗಳು ಏನ್ ಬರ್ತಾವಲ್ಲ, ಅಮೆಂಡ್ಮೆಂಟ್ಸ್ ಗಳನ್ನು ಸಹಿತ ನೀವು ಏನ್ ಮಾಡ್ಬೇಕು? ಓದಬೇಕು. ಹಾಗಾದ್ರೆ ಸರ್, ಇವಾಗ ಏನ್ ಮಾಡಿದ್ರಿ ನೀವು? ಆಲ್ರೆಡಿ ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಟೇಟ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರೆಸಿಡೆಂಟ್ ರೂಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನ್ ಹೇಳಿದ್ರಿ ಸರ್ ನೀವು? ಪ್ರೆಸಿಡೆಂಟ್ ರೂಲ್ ಅನ್ನ ಯಾವ ಕಂಡೀಷನ್ ಮುಖಾಂತರ ಹೇರಬಹುದು ಅಂತ ಹೇಳಿಕೊಟ್ರಿ. ಅದೇ ರೀತಿಯಾಗಿ ಸಂಸತ್ತಿನ ಅನುಮೋದನೆಗೆ ಸಂಬಂಧಪಟ್ಟಂತೆ ಹೇಳಿಕೊಟ್ರಿ. ಹಾಗಾದ್ರೆ ಇಲ್ಲಿ ಏನಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ಸಹಿತ ರಾಷ್ಟ್ರಪತಿಗಳು ಆ ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೆ ಯಾವುದೋ ಒಂದು ರಾಜ್ಯದ ಮೇಲೆ ಹೇರಿದ್ರೆ ಆ ತುರ್ತು ಪರಿಸ್ಥಿತಿಯನ್ನ ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಹಿಂದಕ್ಕೆ ತಗೊಳ್ಬಹುದು. ಅದನ್ನ ಏನ್ ಮಾಡಲಾಗಿದೆ? ಪ್ರೆಸಿಡೆಂಟ್ಗೆ ಪವರ್ ನೀಡಲಾಗಿದೆ. ಹಾಗಾದ್ರೆ ಇಲ್ಲಿ ಒಂದು ವೇಳೆ ಏನಾದ್ರೂ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದಾಗ ಉದಾಹರಣೆಗೆ ಕರ್ನಾಟಕ ಸ್ಟೇಟ್ ಅಂತ ತಿಳ್ಕೊಡ್ರಿ. ನಮ್ಮ ಸ್ಟೇಟ್ ತಗೊಳ್ಬೇಕಲ್ಲ ನಾವು. ಕರ್ನಾಟಕ ಸ್ಟೇಟ್ ಅಂತ ಅಂದಾಗ ಇಲ್ಲಿ ಏನಾದ್ರೂ ಒಂದು ವೇಳೆ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದ್ರೆ ಕರ್ನಾಟಕ ರಾಜ್ಯದ ಮೇಲೆ ಏನಾದ್ರೂ ರಾಷ್ಟ್ರಪತಿ ಆಳ್ವಿಕೆ ಅಪ್ಲೈ ಆದ್ರೆ ಏನೆಲ್ಲ ಎಫೆಕ್ಟ್ಸ್ ಇರ್ತದ, ಏನೆಲ್ಲ ಪರಿಣಾಮಗಳು ಇರ್ತಾವ ಅಂತ ಹೇಳಿದ್ರ ಅದನ್ನ ಹೇಳ್ಕೊಡ್ತೇನೆ ನಿಮಗೆ ನಾನು. ಏನೆಲ್ಲ ಪರಿಣಾಮಗಳು ಇರ್ತಾವ ಅಂತ ಹೇಳಿದ್ರ, ಒಂದೇದು ಏನಂದ್ರ ರಾಷ್ಟ್ರಪತಿ ಆಳ್ವಿಕೆ ಇದ್ದಾಗ ರಾಜ್ಯದ ಆಡಳಿತ ಏನಾಗುತ್ತೆ? ಪ್ರೆಸಿಡೆಂಟ್ ಅವರ ಹಿಡಿತದೊಳಗಡೆ ಬರ್ತದ. ನಮ್ಮ ಕರ್ನಾಟಕದ ಆಡಳಿತ, ಕರ್ನಾಟಕದಲ್ಲಿ ಏನಾದ್ರೂ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗಿದೆ ಅಂತೇಳಿ ಭಾವಿಸ್ಕೊಳ್ರಿ ನೀವು, ಆಗಿದೆ ಅಂತ ತಿಳ್ಕೊಳ್ರಿ. ಇಲ್ಲಿ ಕರ್ನಾಟಕದ ಒಂದು ಆಡಳಿತದ ಚುಕ್ಕಾಣಿ ಯಾರ ಕಡೆ ಬರ್ತಪ್ಪ? ಪ್ರೆಸಿಡೆಂಟ್ ಕಡೆ ಬರ್ತದ, ರಾಷ್ಟ್ರಪತಿ ಕಡೆ ಬರ್ತದ. ಓಕೆ, ಒಂದು. ಹಾಗಾದ್ರೆ ಇಲ್ಲಿ ರಾಷ್ಟ್ರಪತಿ ಕಡೆ ಬಂತಂದ್ರೆ ಏನ್ ರಾಷ್ಟ್ರಪತಿನ ಆಡಳಿತ ಮಾಡ್ತಾರ ಬಂದು ಕರ್ನಾಟಕದಲ್ಲಿ? ಇಲ್ಲ, ಹಂಗಿಲ್ಲ. ಅವಾಗ ಏನ್ ಮಾಡ್ಬೋದು? ಈ ಪ್ರೆಸಿಡೆಂಟ್ ಕಡೆ ಏನಾದ್ರೂ ಆಡಳಿತ ಬಂತಂತ ಹೇಳಿದ್ರೆ ಈ ಪ್ರೆಸಿಡೆಂಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಗವರ್ನರ್ ಮುಖಾಂತರ ಅಥವಾ ಆಡಳಿತಾಧಿಕಾರಿಗಳ ಮುಖಾಂತರ, ರಾಜ್ಯಪಾಲರ ಮುಖಾಂತರ ಆಗಿರ್ಬೋದು ಅಥವಾ ಬ್ಯೂರೋಕ್ರಾಟಿಕ್ಸ್ ಅಂತ ಹೇಳಿ ಕರಿತೇವೆ ನಾವು, ಅಧಿಕಾರಿಶಾಹಿ ವರ್ಗ, ಅವ್ರ ಮುಖಾಂತರ ಏನ್ ಮಾಡ್ಬೋದು? ಕರ್ನಾಟಕದ ಆಡಳಿತವನ್ನ ನೀವು ನೋಡ್ಕೊಳ್ರಿ ಅಂತೇಳಿ ಒಂದು ಜವಾಬ್ದಾರಿಯನ್ನ ಕೊಡಬಹುದು. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಪ್ರೆಸಿಡೆಂಟ್ ರೂಲ್ ಏನಾದ್ರೂ ಕರ್ನಾಟಕದಲ್ಲಿ ಅಪ್ಲೈ ಆದ್ರೆ ಇಲ್ಲಿ ಏನಾಗುತ್ತೆ? ರಾಜ್ಯದಲ್ಲಿರ್ತಕ್ಕಂಥ ಗವರ್ನರು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ಸ್ ಅಥವಾ ಬ್ಯೂರೋಕ್ರಾಟಿಕ್ಸ್ ಅಂತ ಹೇಳಿ ಕರಿತೇವಲ್ಲ, ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರ ಆಡಳಿತದ ಜವಾಬ್ದಾರಿಯನ್ನ ತಗೊಳ್ತಾರೆ. ಇಲ್ಲಿ MLA MP ಗಳ ಒಂದು ಜವಾಬ್ದಾರಿ ಇರುವುದಿಲ್ಲ, MLA ಗಳ ಜವಾಬ್ದಾರಿ ಇರುವುದಿಲ್ಲ. MLA ಗಳು ಒಂದ್ ವೇಳೆ ಅಮಾನತಿನಲ್ಲಿಟ್ರೆ MLA ಆಗೇ ಉಳಿತಾರೆ. ಆದ್ರೆ ಅವರು ಜವಾಬ್ದಾರಿಗಳನ್ನ ಡಿಸ್ಟ್ರಿಕ್ಟ್ ಕಮಿಷನರ್ಸ್ ಗಳು ಮಾಡ್ತಾರೆ, ಅವ್ರ ಜವಾಬ್ದಾರಿಗಳನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ.
ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಆಡಳಿತ ವರ್ಗ ಅಂತಕ್ಕಂಥದ್ದು, ಬ್ಯೂರೋಕ್ರಾಟಿಕ್ಸ್ ಅಂತಕ್ಕಂಥದ್ದು ಪವರ್ಫುಲ್ ಆಗ್ತದ, ಮೋಸ್ಟ್ ಪವರ್ಫುಲ್ ಆಗ್ತದ. ಆ ಬ್ಯೂರೋಕ್ರಾಟಿಕ್ಸ್ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನಗಳನ್ನ ಫಾಲೋ ಮಾಡ್ಬೇಕಾಗ್ತದ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅವ್ರು ಏನ್ ಮಾಡ್ಬೇಕು, ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸೃಷ್ಟಿ ನಿರ್ಮಾಣ ಆಗ್ತದ. ಓಕೆ, ಇದು ಅರ್ಥ ಆಯ್ತು ಅಂತ ಹೇಳಿ ಭಾವಿಸಿದೆ ನಾನು. ಇನ್ನು ಎರಡನೇದು, ಒಂದು ವೇಳೆ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಯ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಕರ್ನಾಟಕದಲ್ಲಿ ಅಪ್ಲೈ ಆಗಿದೆ. ಕರ್ನಾಟಕದಲ್ಲಿ ಅಪ್ಲೈ ಆದ್ರೆ ಇಲ್ಲಿ ಏನಾಗುತ್ತೆ, ಸ್ಟೇಟ್ ಲಿಸ್ಟ್ ನಲ್ಲಿ ಬರ್ತಕ್ಕಂತಹ ಸ್ಟೇಟ್ ಲಿಸ್ಟ್ ಅಂದ್ರೆ ಏನ್ರಿ, ಸ್ಟೇಟ್ ಲಿಸ್ಟ್ ಅಂದ್ರೆ ಏನ್ರಿ, ಇಲ್ಲಿ 7th ಶೆಡ್ಯೂಲ್ ನಲ್ಲಿ ಇಲ್ಲಿ ಏನ್ ಮಾಡಲಾಗಿದೆ, 7th ಶೆಡ್ಯೂಲ್ ನಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ಮಾಡಿದ್ದೇವೆ. 3 ಲಿಸ್ಟ್ಗಳನ್ನ ಮಾಡಿದ್ದೇವೆ ನಾವು. ಅದರಲ್ಲಿ ಮುಖ್ಯವಾಗಿ ಒಂದ್ ವೇಳೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದ್ರೆ, ಉದಾಹರಣೆ ಕೊಟ್ಟಿದ್ದೇನೆ, ಕರ್ನಾಟಕದಲ್ಲಿ ಹೇರಿದಾರ ಅಂತ ಹೇಳಿ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಹೇರಿದ್ರೆ ಸ್ಟೇಟ್ ಲಿಸ್ಟ್ ನಲ್ಲಿ ಬರ್ತಕ್ಕಂತಹ ಎಲ್ಲಾ ಕಾನೂನುಗಳನ್ನ ರೂಪಿಸ್ತಕ್ಕಂತ ಅಧಿಕಾರ ಯಾರ ಬಳಿ ಹೋಗುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಬಳಿ ಹೋಗ್ತದ. ಕಾನೂನುಗಳನ್ನು ರೂಪಿಸ್ತಕ್ಕಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ ಬಳಿ ಹೋಗ್ತದ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ, ತುರ್ತು ಪರಿಸ್ಥಿತಿ ಜಾರಿಗೆ ಆಗಿದೆ. ಇವಾಗ ಯಾವುದು, ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಆಗಿದೆ. ಜಾರಿಗೆ ಇದ್ದಾಗ ಇಲ್ಲಿ ಸಂಬಂಧಪಟ್ಟಂತೆ ಆ ಕೃಷಿ ಅಂತಕ್ಕಂಥದ್ದು ಸ್ಟೇಟ್ ಲಿಸ್ಟ್ ಒಳಗಡೆ ಅದ, ಭೂ ಕಂದಾಯ ಅಂತಕ್ಕಂಥದ್ದು ಭೂ ಕಂದಾಯ ಅದ. ಓಕೆ, ತೆರಿಗೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳದಾವೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಹೊಸದಾಗಿರ್ತಕ್ಕಂಥ ಕಾನೂನನ್ನ ಆಗಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾರು ಮಾಡ್ತಾರ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾಡ್ತದ, ಕೇಂದ್ರ ಸಂಸತ್ತು ಮಾಡ್ತದ. ಯಾಕೆ ಹೇಳ್ರಿ, ಇಲ್ಲಿ ಆ ಸ್ಟೇಟ್ ಲಿಸ್ಟ್ ಅಂತಕ್ಕಂಥದ್ದು ಇದರಲ್ಲಿ ಬರ್ತದ. ಸ್ಟೇಟ್ ಲಿಸ್ಟ್ ನಲ್ಲಿ ಎಷ್ಟೊಂದು ಅಂಶಗಳದಾವ, 61 ವಿಷಯಗಳದಾವ. ಸ್ಟೇಟ್ ಲಿಸ್ಟ್ ನಲ್ಲಿ 61 ವಿಷಯಗಳದಾವ. ಈ 61 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ರೂಪಿಸ್ತಕ್ಕಂತಹ, ಕಾನೂನುಗಳನ್ನ ಮಾಡ್ತಕ್ಕಂತಹ ಪವರ್ ಯಾರ ಬಳಿ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಳಿ ಹೋಗ್ತದ. ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ, ಇದ್ರ ಮೀನಿಂಗ್ ಏನ್ರಿ, ಇದ್ರ ಮೀನಿಂಗ್ ಏನಿಲ್ಲ, ಇಂಡಿಯಾ ಆಸ್ ಅ ಇನ್ ಡಿಸ್ಟ್ರಿಕ್ಟೇಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟೇಬಲ್ ಸ್ಟೇಟ್ಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇದ್ರ ಅರ್ಥ ಏನು, ಭಾರತವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಕೆಲವು ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಯಾಗಿ, ಕೆಲವು ಸಂದರ್ಭದಲ್ಲಿ ಸಂಯುಕ್ತ ವ್ಯವಸ್ಥೆಯಾಗಿ ಬದಲಾವಣೆ ಆಗ್ತದ. ಬಟ್ ಇಲ್ಲಿ ಯುನಿಟರಿ ಫೀಚರ್ಸ್ ಅನ್ನ ಹೊಂದಲಾಗ್ತದೆ. ಯಾವಾಗ ಎಮರ್ಜೆನ್ಸಿ ಅಂತಕ್ಕಂಥದ್ದು ಬಂದ್ರೆ ಕೇಂದ್ರ ಸರ್ಕಾರ ಏಕಾತ್ಮಕತೆಯಾಗಿ ಬದಲಾವಣೆ ಆಗ್ತದ. ಎಲ್ಲಾ ರಾಜ್ಯ ಸರ್ಕಾರಗಳಿದಾವಲ್ಲ ಅವೆಲ್ಲವುಗಳನ್ನ ರಾಜ್ಯ ಸರ್ಕಾರ ಎಲ್ಲವುಗಳನ್ನ ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಇಟ್ಕೊಳ್ತದ. ಕೈಗೊಂಬೆಯಾಗಿ ಇಟ್ಕೊಂಡು ತನಗೆ ಹೆಂಗ್ ಬರುತ್ತಲ್ಲ ಹಂಗ ಆಟ ಆಡಿಸ್ತದ. ಆದ್ರೆ ಅದಕ್ಕೂ ಕೂಡ ರೆಸ್ಟ್ರಿಕ್ಷನ್ಸ್ ಹೇರಲಾಗಿದೆ, ಅದನ್ನು ಮುಂದೆ ಮಾತಾಡ್ತೇನೆ ನಾನು. ಓಕೆ, ಹಾಗಾದ್ರೆ ಇದು ಕೂಡ ಎರಡನೇ ಪಾಯಿಂಟ್ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದೇ ವಿಷಯದ ಮೇಲೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ. ಇನ್ನು ಮೂರನೇದು, ಬಜೆಟ್ ಅನ್ನ ಸಂಸತ್ತು ಅನುಭವಿಸ್ತದ. ಈಗ ಉದಾಹರಣೆಗೆ ಕರ್ನಾಟಕ ಅಂತೇಳಿ ತಗೊಂಡಿದ್ದೇನೆ. ಇಲ್ಲಿ ಒಂದ್ ವೇಳೆ ಪ್ರೆಸಿಡೆಂಟ್ ರೂಲ್ ಬಂದ್ರೆ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಬಜೆಟ್ ಮಾಡ್ತಕ್ಕಂಥ ಪವರ್ ಯಾರಿಗೆ ಬರ್ತದ, ನಮ್ಮ ಪಾರ್ಲಿಮೆಂಟಿಗೆ ಬರ್ತದ. ಪಾರ್ಲಿಮೆಂಟ್ ಏನ್ ಮಾಡ್ಬೋದು, ಕರ್ನಾಟಕದ ಬಜೆಟ್ ಅನ್ನ ಅನುಮೋದಿಸಬಹುದು. ಆ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ಈ ಪ್ರೆಸಿಡೆಂಟ್ ರೂಲ್ ಇದ್ದಾಗ ಆಗ್ತದ ನಮ್ಮಲ್ಲಿ. ಓಕೆ, ಪ್ರೆಸಿಡೆಂಟ್ ರೂಲ್ ಇದ್ದಾಗ ಈ ರೀತಿ ಬದಲಾವಣೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಈ ಮೂರು ಕೂಡ ನೋಟ್ ಡೌನ್ ಮಾಡ್ಕೊಡ್ರಿ, ಇಂಪಾರ್ಟೆಂಟ್ ಆಗ್ತವ. ನಾನಿವಾಗ ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ 4ನೇ ಕಾನ್ಸೆಪ್ಟ್ ಏನಂದ್ರೆ ರಾಜ್ಯದ ಖರ್ಚು ವೆಚ್ಚ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗಿದೆ ಅಂತ ಹೇಳಿದೆ. ಇಲ್ಲಿ ಸಂಬಂಧಪಟ್ಟಂತೆ ರಾಜ್ಯದ ಖರ್ಚು ವೆಚ್ಚ ಅಂದ್ರೆ ಕರ್ನಾಟಕದ ಖರ್ಚು ವೆಚ್ಚನ್ನ ಸಂಚಿತ ನಿಧಿಯಿಂದ ಭರಿಸಲಾಗ್ತದ. ಯಾಕಂತ ಹೇಳಿದ್ರೆ ದುಡ್ಡು ಬೇಕಲ್ಲ. ಅವಾಗ ಏನಾಗ್ತಾ ಇತ್ತು, ಸ್ಟೇಟ್ ಗೌರ್ಮೆಂಟ್ ಇದ್ದಾಗ ರಾಜ್ಯ ಸರ್ಕಾರ ತನ್ನ ಒಂದು ಆದಾಯಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇತ್ತು, ಟ್ಯಾಕ್ಸ್ ಆಗ್ತಾ ಇತ್ತು, ಆ ಮುಖಾಂತರ ಜನರಿಗೆ ಸೌಲಭ್ಯಗಳನ್ನ ನೀಡ್ತಾ ಇತ್ತು. ಬಟ್ ಇಲ್ಲಿ ಎಮರ್ಜೆನ್ಸಿ ಅಂತೇಳಿ ಬಂದಾಗ ಇಲ್ಲಿ ಕೆಲವು ಸಲ ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳಲ್ಲಿ ರಾಜ್ಯದ ಸಂಚಿತ ಏನಂದ್ರೆ ಖರ್ಚು ವೆಚ್ಚಗಳನ್ನ ರಾಜ್ಯದ ವೆಚ್ಚವನ್ನು ಸಂಚಿತ ನಿಧಿಯಿಂದ ನೀಡಲಾಗ್ತದ. ಸಂಚಿತ ನಿಧಿಯಿಂದ ನೀಡುವುದರ ಮೂಲಕವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತದ. ಇನ್ನು 5ನೇದು ಏನಂದ್ರ ಒಂದೇ ಒಂದು, ಇಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಇದು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಎಕ್ಸೆಪ್ಷನ್ ಪಾರ್ಟ್ ಇದು ರಾಷ್ಟ್ರಪತಿ ಆಡಳಿತದ ಪರಿಣಾಮದ ಬಗ್ಗೆ ಇರತಕ್ಕಂಥ ಎಕ್ಸೆಪ್ಷನ್ ಪಾರ್ಟ್. ಸರ್ ಏನ್ರಿ ಎಕ್ಸೆಪ್ಷನ್ ಪಾರ್ಟ್ ಅಂದ್ರ, ಎಲ್ಲ ಅಧಿಕಾರಗಳನ್ನ ಒಂದ್ ವೇಳೆ ರಾಷ್ಟ್ರಪತಿಗಳು ತೆಗೆದುಕೊಂಡ್ರು ಸಹಿತ, ಯೂನಿಯನ್ ಗೌರ್ಮೆಂಟ್ ತೆಗೆದುಕೊಂಡ್ರು ಸಹಿತ, ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ
ಹೈಕೋರ್ಟ್ ಅಧಿಕಾರ ವ್ಯಾಪ್ತಿಯನ್ನ, ಹೈಕೋರ್ಟ್ ಅಧಿಕಾರ ಮತ್ತು ಅದರ ವ್ಯಾಪ್ತಿಯನ್ನ ರದ್ದುಗೊಳಿಸ್ತಕ್ಕಂಥ ಅಧಿಕಾರ ಇಲ್ಲ. ಹೈಕೋರ್ಟಿನ ಅಧಿಕಾರ ವ್ಯಾಪ್ತಿಯನ್ನ ರದ್ದುಗೊಳಿಸ್ತಕ್ಕಂಥ ಅಧಿಕಾರ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೆ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಇದೊಂದು ಎಕ್ಸೆಪ್ಷನ್ ಪಾರ್ಟ್ ಆಗ್ತದ. ಇಂತಹ ವಿಷಯಗಳನ್ನೇ ಪರೀಕ್ಷೆಯಲ್ಲಿ ಕೇಳ್ತಾರೆ. ಓಕೆ, ಯಾವ್ದು ಯಾಕಂತ ಹೇಳಿದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇವೆಲ್ಲ ಏನು ನಮ್ಮ ಸಂವಿಧಾನದಲ್ಲೇ ಒಂದು ಏನಂತ ಹೇಳಿದ್ರೆ ತಂದೆ ಆಗಿರ್ತಕ್ಕಂಥ ಒಂದು ಸ್ಥಾನಮಾನಗಳನ್ನು ಹೊಂದಿದಾವ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದಾಗ ಅವು ರದ್ದಾಗುವುದಿಲ್ಲ, ಚಾಲ್ತಿಯಲ್ಲಿರ್ತವೆ. ರಾಷ್ಟ್ರಪತಿಗಳು, ಇದು 5ನೇದು, ರಾಷ್ಟ್ರಪತಿಗಳು ರಾಜ್ಯ ವಿಧಾನಸಭೆಯನ್ನ ಅಮಾನತಿನಲ್ಲಿ ಇಡ್ತಾರೆ. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದಾಗ ರಾಜ್ಯ ವಿಧಾನಸಭೆಯನ್ನ ಅಮಾನತಿನಲ್ಲಿ ಇಡ್ತಾರೆ. ನಿಮ್ಗೆ 2 ಕಾನ್ಸೆಪ್ಟ್ಗಳನ್ನ ತಿಳಿಸ್ಕೊಡ್ತೇನೆ ನಾನು ನಿಮ್ಗೆ. ಇಲ್ಲಿ ಅಮಾನತು ಅಂದ್ರೆ ಏನು, ವಿಸರ್ಜನೆ ಅಂದ್ರೆ ಏನು, ಇವೆರಡು ಬೇಕು ನಿಮಗ. ಇಲ್ಲಿ ನೋಡ್ರಿ, ಈ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ರಾಷ್ಟ್ರಪತಿಗಳು ರಾಜ್ಯ ವಿಧಾನಸಭೆಯನ್ನ ಅಮಾನತಿನಲ್ಲಿ ಇಡ್ತಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ನೋಡ್ರಿ, ಕರ್ನಾಟಕ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗಿದೆ. ಇರಲಿ, ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗಿದೆ, ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗಿದೆ ಕರ್ನಾಟಕದಲ್ಲಿ. ಹಾಗಾದ್ರೆ ಇಲ್ಲಿ ಅಪ್ಲೈ ಆದಾಗ ಇಲ್ಲಿ ಅಸೆಂಬ್ಲಿ ಅಂತಕ್ಕಂಥದ್ದು, ವಿಧಾನಸಭೆ ಅಂತಕ್ಕಂಥದ್ದು ಏನದ ಅಂದ್ರೆ ವಿಧಾನಸಭೆ. ಈ ವಿಧಾನಸಭೆಯನ್ನ ಅಮಾನತಿನಲ್ಲಿ ಯಾರು ಇಡ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ವಿಧಾನಸಭೆಯನ್ನ ಅಮಾನತಿನಲ್ಲಿ ಯಾರು ಇಡ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ಸರ್ ಹಾಗಾದ್ರೆ ಅಮಾನತ್ ಅಂದ್ರೆ ಏನ್ರಿ? ಇಲ್ಲಿ ಅಮಾನತ್ ಅಂತ ಹೇಳಿದ್ರೆ ಇಲ್ಲಿ MLA ಗಳು ಏನಾಗ್ತಾರೆ, MLA ಗಳಾಗೇ ಇರ್ತಾರೆ. ಆದ್ರೆ ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪವರ್ ಇರುವುದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಪವರ್ ಇರುವುದಿಲ್ಲ. ಆದ್ರೆ ಆ ಪವರ್ ಅನ್ನ ಬ್ಯೂರೋಕ್ರಾಟಿಕ್ಸ್ ಕೊಟ್ಟಿರ್ತಾರೆ, ಆಡಳಿತಶಾಹಿ ವರ್ಗದವರಿಗೆ ಕೊಟ್ಟಿರ್ತಾರೆ. MLA ಉಳಿತಾರೆ, ಬಟ್ ಪವರ್ ಅಂತಕ್ಕಂಥದ್ದು ಇರುವುದಿಲ್ಲ. ಶಾಸಕ ಸ್ಥಾನವನ್ನ ಅವರು ಕಳ್ಕೊಳ್ಳೋದಿಲ್ಲ, ಶಾಸಕ ಸ್ಥಾನದಲ್ಲೇ ಇರ್ತಾರೆ. ಹಾಗಾದ್ರೆ ವಿಸರ್ಜನೆ ಅಂದ್ರೆ ಏನ್ರಿ? ವಿಸರ್ಜನೆ ಅಂತ ಹೇಳಿದ್ರೆ ಇಲ್ಲಿ MLA MP ಗಳು ಏನದಾರಲ್ಲ, MLA MP ಗಳು ಇರುವುದಿಲ್ಲ. MLA MP ಗಳು ತಮ್ಮ ಸ್ಥಾನಮಾನವನ್ನು ಕಳ್ಕೊತಾರೆ. ವಿಸರ್ಜನೆ ಅಂದ್ರೆ ಶಾಸಕ ಒಂದು ಸ್ಥಾನಮಾನವನ್ನು ಕಳ್ಕೊತಾರೆ. ಇಲ್ಲಿ ಅಂದ್ರೆ ವಿಸರ್ಜನೆ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ರಿ, ಆ ಗೌರ್ಮೆಂಟೇ ಇರುವುದಿಲ್ಲ, ಮತ್ತೆ ಹೊಸದಾಗಿ ಏನ್ ಮಾಡ್ಬೇಕು, ಎಲೆಕ್ಷನ್ಸ್ ಗಳನ್ನ ಕಂಡಕ್ಟ್ ಮಾಡ್ಬೇಕು. ಹಾಗಾದ್ರೆ 2 ಅಂಶ ನಿಮ್ಗೆ ಇಂಪಾರ್ಟೆಂಟ್ ಆಗ್ತದ, ಅಮಾನತ್ ಮತ್ತು ವಿಸರ್ಜನೆ. ಇವೆರಡು ಕಾನ್ಸೆಪ್ಟ್ ತಿಳ್ಕೊಳ್ಬೇಕು ನೀವು. ಯಾಕಂತ ಹೇಳಿದ್ರೆ ಮುಂದೆ ನಿಮಗೆ ನಾನು SR ಬೊಮ್ಮಾಯಿ ಅವರ ಕೇಸ್ ಹೇಳ್ಕೊಡ್ಬೇಕು. ಆರ್ಟಿಕಲ್ 356 ಯೂಸ್ ಮಾಡಿಕೊಂಡು ಅದು ಮಿಸ್ಯೂಸ್ ಆಗ್ತಾ ಹೋಗ್ತದ. ಅದ್ರ ವಿರುದ್ಧ ಏನಾಗುತ್ತೆ, ಕರ್ನಾಟಕದ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 1994 ಸುಪ್ರೀಂ ಕೋರ್ಟಿಗೆ ಹೋಗ್ತದೆ ಕೇಸ್. ಅದು 1989 ರಿಪೋರ್ಟ್ ಬರ್ತದೆ, 1994 ಸುಪ್ರೀಂ ಕೋರ್ಟ್ ರಿಪೋರ್ಟ್ ಕೊಡ್ತದೆ. 1989 ಏನಾಗುತ್ತದು, ಸುಪ್ರೀಂ ಕೋರ್ಟಿಗೆ ಹೋಗಿರ್ತದೆ ಕೇಸು. ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಅಮಾನತ್ತು ಮತ್ತು ವಿಸರ್ಜನೆ ಇವೆರಡು ಕಾನ್ಸೆಪ್ಟ್ ನಿಮ್ಗೆ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಏನಾಗುತ್ತೆ, ಕೇಸ್ ಹೇಳ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಹಾಗಾದ್ರೆ ನಾನು ಇವಾಗ ಮುಂದೆ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಅರ್ಥ ಮಾಡ್ಕೊಳ್ರಿ. ಇದುವರೆಗೂ ಸಹಿತ ಈಗ ಏನ್ ಮಾಡಿದ್ರಿ ನೀವು, ಪ್ರೆಸಿಡೆಂಟ್ ರೂಲ್ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಸಂಸತ್ತಿನ ಅನುಮೋದನೆ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ, ಜೊತೆಗೆ ಪ್ರೆಸಿಡೆಂಟ್ ರೂಲ್ ಇದ್ದಾಗ ರಾಜ್ಯ ಸರ್ಕಾರಗಳ ಒಂದು ಪವರ್ ಬಗ್ಗೆ ತಿಳ್ಕೊಂಡ್ರಿ ನೀವು. ಅಂದ್ರೆ ಏನೆಲ್ಲ ಆಗ್ತದ ಪ್ರೆಸಿಡೆಂಟ್ ರೂಲ್ ಇದ್ದಾಗ ರಾಜ್ಯದಲ್ಲಿ ಬದಲಾವಣೆಗಳು ಯಾವ ರೀತಿ ಆಗ್ತವೆ ಅದೆಲ್ಲದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರಿ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಆರ್ಟಿಕಲ್ 356 ಅಂತೇಳಿ ಬಂದಾಗ ಇಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ನಮ್ಮ ಭಾರತದ ಒಂದು ಏನಂತ ಹೇಳಿದ್ರೆ ಒಂದು ಇತಿಹಾಸವನ್ನು ನಾವು ಗಮನಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ತುರ್ತು ಪರಿಸ್ಥಿತಿಗೆ ನಮ್ಮ ದೇಶ ಒಳಪಟ್ಟಿದೆ. ಒಂದೇ ರೀತಿಯಾಗಿಲ್ಲ. ಎಮರ್ಜೆನ್ಸಿ ಅಂತಕ್ಕಂಥದ್ದು ಏನದಲ್ಲ, ಅದೊಂದು ಅಸ್ತ್ರವನ್ನ ನಮ್ಮ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗಳು ಸಹಿತ ಎಲ್ಲಾ ರಾಜಕೀಯ ಪಕ್ಷಗಳು ಏನ್ ಮಾಡಿದಾವೆ ಅಂತ ಹೇಳಿದ್ರೆ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಆರ್ಟಿಕಲ್ 356 ಅನ್ನ ಬಳಸಿದ ಹೊರತು ಸಂವಿಧಾನಬದ್ಧವಾಗಿ ಒಂದು ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಾನಮಾನಕ್ಕೋಸ್ಕರ ಯಾವುದೇ ರೀತಿ 356 ಅನ್ನ ಹೇರಿಕೆ ಮಾಡಿಲ್ಲ. ಒಂದ್ ಅರ್ಥ ಮಾಡ್ಕೊಡ್ರಿ, 356 ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಪವರ್ಫುಲ್ ಆಗಿತ್ತು ಅಂತ ಹೇಳಿದ್ರೆ 1970 ಏನಾಗುತ್ತೆ ಅಂತ ಹೇಳಿದ್ರೆ UP ಒಳಗಡೆ ಏನಾಗುತ್ತೆ, ಇಲ್ಲಿ ಚರಣ್ ಸಿಂಗ್ ಸರ್ಕಾರವನ್ನ ವಜಾಗೊಳಿಸುವಂತ ಸಂದರ್ಭದಲ್ಲಿ ಅವಾಗಿನ ರಾಷ್ಟ್ರಪತಿಗಳು ರಷ್ಯಾದ ಕೇವ್ನಲ್ಲಿ ಇರ್ತಾರೆ. ರಷ್ಯಾದ ಕೇವ್ನಲ್ಲಿ ಇದ್ರೂ ಸಹಿತ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಒಬ್ಬ ಆಫೀಸರ್ ಅನ್ನ ಕಳಿಸೋದ್ರ ಮುಖಾಂತರವಾಗಿ ರಾಷ್ಟ್ರಪತಿಗಳು ಅಲ್ಲಿಂದಲೇ ಏನ್ ಮಾಡ್ತಾರೆ, ಒಂದು ಸಹಿಯನ್ನ ಮಾಡೋದ್ರ ಮೂಲಕವಾಗಿ ಏನಾಗುತ್ತೆ, ಆ ಚರಣ್ ಸಿಂಗ್ ಸರ್ಕಾರವನ್ನ ವಜಾಗೊಳಿಸ್ತಕ್ಕಂಥ ಕೆಲಸ ಮಾಡ್ಲಾಗ್ತದ. ಅಷ್ಟೊಂದು ಏನಂತ ಹೇಳಿದ್ರೆ
ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದು ಆರ್ಟಿಕಲ್ 356. ಇದು ಹಲವಾರು ರೀತಿಯಲ್ಲಿ ಟೀಕೆ ಕೂಡ ಒಳಪಡ್ತು. ಅದಾದ್ಮೇಲೆ ಏನಾಗುತ್ತೆ 1978 ಈ ಕಾಲಘಟ್ಟದಲ್ಲಿ 44 ಅಮೆಂಡ್ಮೆಂಟ್ಸ್ ಗಳನ್ನ ನೀವು ನೋಡ್ತಿರಲ್ಲ. ಇವೆಲ್ಲ ಅಮೆಂಡ್ಮೆಂಟ್ಸ್ ಗಳಾಗಿದ್ದು ಜನತಾ ಸರ್ಕಾರ ಇದ್ದಾಗ. ಜನತಾ ಸರ್ಕಾರ ಏನ್ ಮಾಡುತ್ತೆ, ಇವರು ಕಾಂಗ್ರೆಸ್ನವರು ನಮ್ಮ ಮೇಲೆ ಏನ್ ಮಾಡಿದ್ರೆ ಆರ್ಟಿಕಲ್ 356 ಅನ್ನು ಹೇರಿದ್ದಾರೆ. ನಾವೇನ್ ಮಾಡೋಣ, ಎಲ್ಲೇ ಕಾಂಗ್ರೆಸ್ ಗೌರ್ಮೆಂಟ್ ಅದಲ್ಲ ಅಲ್ಲಿ ನಾವು ಅಲ್ಲಿ ನಾವೇನ್ ಮಾಡೋಣ, ಪ್ರೆಸಿಡೆಂಟ್ ರೂಲ್ ಅನ್ನು ಹೇರೋಣ ಅಂತೇಳಿ ಅಲ್ಲಿಯೂ ಸಹಿತ ಏನಾಗುತ್ತೆ, ರಾಜಕೀಯ ಒಂದು ಹಿತಾಸಕ್ತಿಗೋಸ್ಕರ ಅಲ್ಲಿಯೂ ಸಹಿತ ದುರುಪಯೋಗ ಆಗ್ತಾ ಹೋಗ್ತದೆ. ಹೀಗಿದ್ದಾಗ ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಹೇಳೋದಾದ್ರೆ ಪ್ರಪ್ರಥಮವಾಗಿ ಫಸ್ಟಿಗೆ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಇದನ್ನ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆಗಿರ್ತಕ್ಕಂಥ ಸ್ಟೇಟ್ ಯಾವುದು, ರಾಜ್ಯ ಯಾವುದು ಅಂತ ಕೇಳಿದ್ರೆ ಪಂಜಾಬ್. ನೋಡಿ 1957ರಲ್ಲಿ ಏನಾಗುತ್ತಂತೆ ಇದ್ರೆ ಪಂಜಾಬ್ನಲ್ಲಿ 1951ರಲ್ಲಿ ಏನಾಗುತ್ತೆ, ಪಂಜಾಬ್ ರಾಜ್ಯ ಪ್ರಥಮವಾಗಿ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಡ್ತದ. ಪ್ರಶ್ನೆ ಕೇಳ್ತಾರೆ, ಏನಂತ ಕೇಳ್ಬೋದು, ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಪಂಜಾಬ್ ಅಂತೇಳಿ ಹಾಕ್ಬೇಕು, ಪಂಜಾಬು. ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಗ, ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳು ಯಾವುವು? ಅತಿ ಹೆಚ್ಚು ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ರಾಜ್ಯಗಳು ಯಾವುವು ಅಂತ ಕೇಳಿದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ರಿ, UP ಅಂತ ಆಗ್ತದ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಮಣಿಪುರು, UP ಮತ್ತು ಮಣಿಪುರ್ ಇವೆರಡೂ ರಾಜ್ಯಗಳೇನದಾವಲ್ಲ, ಅತಿ ಹೆಚ್ಚು ಬಾರಿಗೆ ಏನಂತ ಹೇಳಿದ್ರೆ ಈ ರಾಜ್ಯಗಳ ಮೇಲೆ ರಾಷ್ಟ್ರಪತಿಯ ಒಂದು ಆಳ್ವಿಕೆ ಹೇರಲಾಗಿದೆ. ಎರಡೂ ರೀತಿ ಪ್ರಶ್ನೆ ಕೇಳ್ತಾರೆ ನಿಮ್ಗ. ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್ ಆಗ್ತದ ನೋಡ್ರಿ, ಇಂಪಾರ್ಟೆಂಟ್ ಆಗ್ತದ. ಜೊತೆಗೆ PC, PSI, ಆಮೇಲೆ FD, SDA, ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲೆಲ್ಲಾನು ಕೇಳ್ತಾರೆ ಇದನ್ನ. ಹಾಗಾದ್ರೆ ಇನ್ನೊಂದು ಏನಂದ್ರ, ಇದುವರೆಗೂ ಸಹಿತ ತುರ್ತು ಪರಿಸ್ಥಿತಿಗೆ ಒಳಪಡದೇ ಇರತಕ್ಕಂತ ರಾಜ್ಯಗಳು ಯಾವ್ದು ಅಂತ ಕೇಳಿದ್ರೆ, ಇದುವರೆಗೂ ಸಹಿತ ತುರ್ತು ಪರಿಸ್ಥಿತಿಗೆ ಒಳಪಡದೇ ಇರತಕ್ಕಂತ ರಾಜ್ಯಗಳು ಯಾವ್ದು ಹೇಳ್ರಿ? ಇಲ್ಲಿ ತೆಲಂಗಾಣ ಮತ್ತೆ ಛತ್ತೀಸ್ಗಢ ಏನದಾವಲ್ಲ, ಯಾವುದೇ ರೀತಿಯಾಗಿ ತುರ್ತು ಪರಿಸ್ಥಿತಿಗೆ ಒಳಪಟ್ಟಿಲ್ಲ, ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟಿಲ್ಲ. ಹಾಗಾದ್ರೆ ಏನ್ ಮಾಡ್ಕೋಬೇಕು ನೀವು, ಎರಡು ರೀತಿಯ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಪಂಜಾಬ್, ಇನ್ನೊಂದು ಉತ್ತರ ಪ್ರದೇಶ ಮಣಿಪುರ, ಆಮೇಲೆ ತೆಲಂಗಾಣ ಮತ್ತು ಛತ್ತೀಸ್ಗಢ. ಈ ಮೂರರ ಮೇಲ್ಗಡೆ ಪ್ರಶ್ನೆ ಕೇಳ್ತಕ್ಕಂಥ ಸಂಭವ ತುಂಬಾ ಅದ. ಓಕೆ, ಹಾಗಾದ್ರೆ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತಾ ಇದ್ದೀನಿ. ಇದನ್ನೊಂಚೂರು ನೋಟ್ ಡೌನ್ ಮಾಡ್ಕೊಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಸರ್. ನ್ಯಾಯಿಕ ವಿಮರ್ಶೆ ಅಂತ ಹೇಳ್ತೀರಿ ನೀವು ಪದೇ ಪದೇ. ನ್ಯಾಯಿಕ ವಿಮರ್ಶೆ ಅಂದ್ರೆ ಏನ್ರಿ? ಇಲ್ಲಿ ಕೆಲವೊಬ್ರಿಗೆ ಗೊತ್ತಿರುವುದಿಲ್ಲ. ನ್ಯಾಯಿಕ ವಿಮರ್ಶೆ ಅಂತ ಹೇಳಿದ್ರೆ ಏನ್ ಮಾಡ್ಬೋದು, ನ್ಯಾಯಿಕದಲ್ಲಿ ಪ್ರಶ್ನೆ ಮಾಡ್ಬೋದು. ಯಾವುದೇ ಒಂದು ಸರ್ಕಾರ ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾಗಿ ಏನಾದರೂ ಕಾರ್ಯಕ್ರಮಗಳನ್ನ ಅಥವಾ ಏನಾದರೂ ಕಾನೂನುಗಳನ್ನ ರೂಪಿಸಿದ್ರೆ ಅದೇನಾಗತ್ರಿ, ನ್ಯಾಯಾಂಗ ವಿಮರ್ಶೆಗೆ ಒಳಪಡ್ತದ, ಜುಡಿಷಿಯಲ್ ರಿವ್ಯೂ ಒಳಪಡ್ತದ. ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದೆ. ಆ ಜುಡಿಷಿಯಲ್ ರಿವ್ಯೂ ಒಳಪಟ್ರೆ ನೀವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಹೋಗ್ಬಿಟ್ಟು ನಿಮ್ಮ ಧ್ವನಿಯನ್ನ ಎತ್ತಬಹುದು. ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ, ಆರ್ಟಿಕಲ್ 356 ಅಂದ್ರೆ ಪ್ರೆಸಿಡೆಂಟ್ ರೂಲ್ ಅಂತಕ್ಕಂಥದ್ದು ಅತಿ ಹೆಚ್ಚು ಬಾರಿಗೆ ಏನಾಗತ್ತೋ ರಾಷ್ಟ್ರಾದ್ಯಂತ ಇದ್ರ ದುರುಪಯೋಗನೇ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ರಾಗ ನಮ್ಮ ಕರ್ನಾಟಕ ರಾಷ್ಟ್ರದಲ್ಲಿಯೂ ಸಹಿತ ದುರುಪಯೋಗ ಆಯಿತು. ಕರ್ನಾಟಕ ರಾಷ್ಟ್ರದ ಮೇಲೆ ದುರುಪಯೋಗ ಆದಾಗ ಇಲ್ಲಿ ಏನಾಗುತ್ತೆ, ಬೊಮ್ಮಾಯಿ ಪ್ರಕರಣವನ್ನು ನಾವು ಕಾಣ್ತೇವೆ. ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಇವಾಗ. ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ 1975 38 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಲಾಗ್ತದೆ. ಕಾಂಗ್ರೆಸ್ ಗೌರ್ಮೆಂಟ್ 1975 38 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಈ ಒಂದು ರಾಷ್ಟ್ರಪತಿ ಆಳ್ವಿಕೆ ಅಂತಕ್ಕಂಥದ್ದು ನ್ಯಾಯಾಂಗ ವಿಮರ್ಶೆಗೆ ಒಳಪಡುವುದಿಲ್ಲ ಅಂತ ಹೇಳಲಾಗ್ತದ. ಯಾವುದು 1975 38 ಅಮೆಂಡ್ಮೆಂಟ್. 1978 44 ಅಮೆಂಡ್ಮೆಂಟ್ ಮಾಡಲಾಗ್ತದ. ಇದನ್ನು ಮಾಡಿದ್ದು ಜನತಾ ಸರ್ಕಾರ. ಈ 44 ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಏನ್ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ರೂಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅದು ಜುಡಿಷಿಯಲ್ ರಿವ್ಯೂ ಒಳಪಡ್ತದ.
ಜುಡಿಷಿಯಲ್ ನ್ಯಾಯಾಂಗ ವಿಮರ್ಶೆಗೆ ರಾಷ್ಟ್ರಪತಿ ಆಳ್ವಿಕೆ ಒಳಪಡ್ತದ ಅಂದ್ರೆ ಏನು? ರಾಷ್ಟ್ರಪತಿ ಆಳ್ವಿಕೆ ಒಂದು ರಾಜ್ಯದ ಮೇಲೆ ಏನಾದರೂ ಹೇರಿಕೆ ಮಾಡಿದ್ರೆ, ಅದೇನಾದರೂ ಬೇರೆ ರೀತಿಯಲ್ಲಿದ್ರೆ ನೀನೇನು ಮಾಡ್ಬೋದು? ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಅದೇ ರೀತಿಯಾಗಿರ್ತಕ್ಕಂಥ ಪ್ರಕರಣವನ್ನು ಎಲ್ಲಿ ಕಾಣ್ತೇವೆ ನಾವು ಅಂತ ಹೇಳಿದ್ರೆ SR ಬೊಮ್ಮಾಯಿ ಕೇಸ್ನಲ್ಲಿ ಕಾಣ್ತೇವೆ. SR ಬೊಮ್ಮಾಯಿ ಕೇಸ್ನಲ್ಲಿ ಕಾಣ್ತೇವೆ. ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆ ನಾನು ಇವಾಗ. ಸುಪ್ರೀಂ ಕೋರ್ಟ್ ಇಲ್ಲಿ ಏನಾಗುತ್ತೆ, SR ಬೊಮ್ಮಾಯಿ ಕೇಸ್ನಲ್ಲಿ ಇದೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕೇಸ್. ಈ ಕೇಸ್ ಏನದಲ್ಲ, ಇಡೀ ರಾಷ್ಟ್ರಾದ್ಯಂತ ಸಂಚಲನವನ್ನು ಉಂಟು ಮಾಡ್ತದೆ. ಅಷ್ಟೊಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಕೇಸು. ಈ ಕೇಸ್ನಲ್ಲಿಯೂ ಸಹಿತ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತದ ಸರ್ಕಾರಕ್ಕೆ. ಏನಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ SR ಬೊಮ್ಮಾಯಿ ಸರ್ಕಾರ ಏನಾಗುತ್ತೆ, ಇಲ್ಲಿ ಬಹುಮತವನ್ನು ಕಳ್ಕೊಳ್ತದೆ. SR ಬೊಮ್ಮಾಯಿ ಸರ್ಕಾರ ಬಹುಮತವನ್ನ ಕಳ್ಕೊಂಡಿದೆ ಅಂತೇಳಿ SR ಬೊಮ್ಮಾಯಿ ಸರ್ಕಾರವನ್ನ ವಜಾ ಮಾಡಲಾಗ್ತದ. ಈ ರೀತಿ ವಜಾ ಮಾಡಿದಾಗ ಅವಾಗ ಮಾನ್ಯ SR ಬೊಮ್ಮಾಯಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, SR ಬೊಮ್ಮಾಯಿ ಅವರು ಇದ್ರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, 1994 ನಲ್ಲಿ ಏನ್ ಮಾಡುತ್ತೆ, ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಜಜ್ಮೆಂಟ್ ಅನ್ನ ಕೊಡ್ತದ. ಆ ಜಜ್ಮೆಂಟ್ ನಲ್ಲಿ ಏನೆಲ್ಲ ವಿಷಯಗಳದಾವ ಅದು ಇಂಪಾರ್ಟೆಂಟ್ ಆಗ್ತದ. ಇದು ಕೂಡ ಮೇನ್ಸಿಗೆ ಕೇಳ್ತಾರೆ ಇದನ್ನ. ಆರ್ಟಿಕಲ್ 356 ಅನ್ನ ಕ್ರಿಟಿಸಮ್ ಮಾಡ್ರಿ, ವಿಮರ್ಶೆ ಮಾಡ್ರಿ. ಇದರಲ್ಲಿ ಸುಪ್ರೀಂ ಕೋರ್ಟ್ನ ಪಾತ್ರ ಏನು, ಇದ್ರ ಬಗ್ಗೆ ಮೇನ್ಸ್ ಅಲ್ಲಿ ಕೇಳ್ತಾರೆ. ಆದ್ರೆ ನೀವು ಪ್ರಿಲಿಮ್ಸ್ಗೆ, KS-ಗೆ, FD ಅಷ್ಟೇ ಓದಾಗ್ತಿರಲ್ಲ, ಈ ಕೇಸಿನ ಅರ್ಥವನ್ನು ಒಂಚೂರು ಅರ್ಥ ಮಾಡ್ಕೊಳ್ಬೇಕು ನೀವು. ಅವಾಗ ಏನಾಗುತ್ತೆ, ನಿಮಗೊಂದು ಅದೇನಾಗುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಗ್ರಿಪ್ ಸಿಗ್ತದೆ ನಿಮಗೆ. ಇಲ್ಲಿ ನೋಡ್ರಿ, ಈ ಕೇಸ್ನಲ್ಲಿ ಏನ್ ಹೇಳಾಗ್ತದ ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ಕೇಸ್ನಲ್ಲಿ ಈ SR ಬೊಮ್ಮಾಯಿ ಪ್ರಕರಣದಲ್ಲಿ ನ್ಯಾಯಾಂಗ ವಿಮರ್ಶೆ ಒಳಪಡ್ತದ ಅಂತ ಹೇಳ್ತದೆ. ರಾಷ್ಟ್ರಪತಿ ಆಳ್ವಿಕೆ ಏನಾಗುತ್ತೆ, ಇಲ್ಲಿ ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತದೆ, ಅಂತ ಹೇಳಲಾಗ್ತದ. ಇನ್ನು ಎರಡನೇ ಪಾಯಿಂಟ್ ಏನಂದ್ರೆ, ಇಲ್ಲಿ ರಾಷ್ಟ್ರಪತಿಯ ಆಳ್ವಿಕೆ ಏನದಲ್ಲ, ಅದು ವಸ್ತುನಿಷ್ಠವಾಗಿರ್ಬೇಕು. ಮತ್ತೆ ನಿಖರವಾಗಿರ್ಬೇಕಂತ ಹೇಳ್ತದ. ನಿಖರವಾಗಿರ್ಬೇಕು. ವಸ್ತುನಿಷ್ಠ ಮತ್ತೆ ನಿಖರವಾಗಿರ್ಬೇಕು. ಮೂರನೇದು ಏನಂದ್ರೆ, ಇಲ್ಲಿ ರಾಜ್ಯ ವಿಧಾನಸಭೆಯನ್ನ ಏನ್ ಮಾಡಬಹುದು, ಇಲ್ಲಿ ಅಮಾನತು ಮಾಡಬಹುದು. ಯಾರು ಮಾಡಬಹುದು? ಪ್ರೆಸಿಡೆಂಟ್ ಮಾಡಬಹುದು. ರಾಜ್ಯ ವಿಧಾನಸಭೆಯನ್ನ ಅಮಾನತು ಮಾಡಬಹುದು. ರಾಜ್ಯ ವಿಧಾನಸಭೆ ಅಮಾನತು. ಇನ್ನು ನಾಲ್ಕನೇದು ಏನಂದ್ರೆ, ಜಾತ್ಯತೀತ ಅಂತಕ್ಕಂತಹ ಪದ, ಸೆಕ್ಯುಲರ್. ಈ ಪದದ ಬಗ್ಗೆ ಏನ್ ಮಾಡುತ್ತೆ, ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಪದದ ಬಗ್ಗೆ ವಿಮರ್ಶಾತ್ಮಕವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತದ. ಉದಾಹರಣೆಗೆ, ಜಾತ್ಯತೀತ ಅಥವಾ ಧರ್ಮ ನಿರಪೇಕ್ಷತೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ರಾಜ್ಯ ಸಂವಿಧಾನ ವಿರೋಧಿಯಾಗಿ ಜಾತ್ಯತೀತತೆಗೆ ವಿರೋಧಿಯಾಗಿ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವಾಗ ಸುಪ್ರೀಂ ಕೋರ್ಟ್ ಆ ರಾಜ್ಯದ ಮೇಲೆ ಏನ್ ಮಾಡಬಹುದು, ಸುಪ್ರೀಂ ಕೋರ್ಟ್ ಅಲ್ಲ, ರಾಷ್ಟ್ರಪತಿಗಳು ಏನ್ ಮಾಡಬಹುದು ಅಂತ ಹೇಳಿದ್ರೆ ಆ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದು. ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಲಾಗಿದೆ ಇದನ್ನ. ಜಾತ್ಯತೀತ ಅಂದ್ರೆ ಏನ್ರಿ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕರ್ನಾಟಕ ಗೌರ್ಮೆಂಟ್ ಅಂತ ತಿಳ್ಕೊಡ್ರಿ. ಜಾತ್ಯತೀತದ ಅಂತ ಹೇಳಿದ್ರೆ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು. ಇಲ್ಲಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು, ಇನ್ನೊಂದು ಧರ್ಮವನ್ನು ತುಳಿತಕ್ಕಂಥದ್ದು. ಈ ರೀತಿ ಧರ್ಮ ಸಂಘರ್ಷಗಳು ಏನಾದ್ರೂ ಪ್ರಾರಂಭಿಸಿದ್ರೆ ಅವಾಗ ಏನ್ ಮಾಡಬಹುದು ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳು ಏನ್ ಮಾಡಬಹುದು, ಆ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದು. ಆ ಮೂಲಕವಾಗಿ ಏನಂತ ಹೇಳಿದ್ರೆ, ಆ ಜಾತ್ಯತೀತತೆ ಅಂತಕ್ಕಂಥ ಪದವನ್ನ ಸುಪ್ರೀಂ ಕೋರ್ಟ್ ಈ ರೀತಿ ಅರ್ಥೈಸ್ತಕ್ಕಂಥ ಕೆಲಸ ಮಾಡಿದೆ. ಹಾಗಾದ್ರೆ ಇಷ್ಟೇ ಸಾಕು. ಇದರಲ್ಲಿ ಆರ್ಟಿಕಲ್ 356 ಪ್ರಕಾರ ಪ್ರೆಸಿಡೆಂಟ್ ರೂಲ್ ಅಪ್ಲೈ ಆದಾಗ, ಅದರ ದುರುಪಯೋಗ ಆದಾಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಅದನ್ನ ಕ್ರಿಟಿಸಮ್ ಮಾಡ್ತಕ್ಕಂಥ ಕೆಲಸ ಮಾಡ್ತದ. ಈ ರೀತಿಯಾಗಿ ಆರ್ಟಿಕಲ್ 356 ಅನ್ನ ವಿಮರ್ಶೆಗೆ ಒಳಪಡಿಸಿದಾಗ ಏನಾಗುತ್ತೆ, ಹಲವಾರು
ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಹಲವಾರು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರೋಕ್ಕಿಂತ ಮುಂಚೆ ಏನ್ ಮಾಡುತ್ತೆ, ಅದನ್ನು ಪುನಃ ಪರಿಶೀಲನೆ ಮಾಡ್ತದ. ಅದು ಸರಿಯೋ ತಪ್ಪು ಅಂತೇಳಿ ಆಲೋಚನೆ ಮಾಡ್ತದ. ಈ ಹಿಂದ್ಗಡೆ ಆ ರೀತಿ ಇರ್ಲಿಲ್ಲ, ನೇರವಾಗಿ ಹೇರ್ತಾ ಇತ್ತು. ನೇರವಾಗಿ ಏನ್ ಮಾಡ್ತಾ ಇತ್ತು, ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಸೆಂಟ್ರಲ್ ನಲ್ಲಿ ಇನ್ನೊಂದು ಗೌರ್ಮೆಂಟ್ ಅದ. ಸೆಂಟ್ರಲ್ ನಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಕ್ಷದ ಹೆಸರನ್ನು ತೆಗೆದುಕೊಳ್ಳೋದು ಬೇಡ ನಾವಿಲ್ಲಿ, ಯಾಕೋ ಒಂಥರ ಅನಿಸ್ತದ. ಇಲ್ಲಿ ಏನಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಎ ಅದ ಅಂತ ತಿಳ್ಕೊಡ್ರಿ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಬಿ ಅದ ಅಂತ ತಿಳ್ಕೊಡ್ರಿ. ಓಕೆ, ಏನಾದ್ರೂ ಬಿ ಅನ್ನ ಅಧಿಕಾರದಿಂದ ಇಳಿಸಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡಬಹುದು, ಪ್ರೆಸಿಡೆಂಟ್ ರೂಲ್ ಅನ್ನ ಅಪ್ಲೈ ಮಾಡುವಂಗಿಲ್ಲ. ಕೇಂದ್ರ ಸರ್ಕಾರದ ಡಾಮಿನೆಂಟ್ ಅದ ಅಂತ ತಿಳ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ತನ್ನ ಒಂದು ಪವರ್ ಅನ್ನು ಯೂಸ್ ಮಾಡುವಂಗಿಲ್ಲ. ಏನ್ ಮಾಡುವಂಗಿಲ್ಲ, ಬಿ ಮೇಲೆ ಅಟ್ಯಾಕ್ ಮಾಡುವಂಗಿಲ್ಲ. ಅದು ಕೂಡ ಅದನ್ನು ಸಹಿತ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಹಿತ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈ SR ಬೊಮ್ಮಾಯಿ ಕೇಸ್ ನಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಇಷ್ಟು ಸಾಕು ನಿಮಗೆ ಮಾಹಿತಿಗಳು. ಇನ್ನೂ ಅತಿ ಹೆಚ್ಚು ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಪುಸ್ತಕಗಳನ್ನ ಓದಬೇಕು, ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಓಕೆ, ಹಾಗಾದ್ರೆ ಈಗ ನಾನು ಮುಂದೆ ಹೋಗ್ತಾ ಇದ್ದೇನೆ. ಆರ್ಥಿಕ ತುರ್ತು ಪರಿಸ್ಥಿತಿ, ಒಂದು ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ತಿಳ್ಕೊಂಡಿವಿ ನಾವು, ಇನ್ನೊಂದು ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ ತಿಳ್ಕೊಂಡ್ವಿ, ಆರ್ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ. ಇನ್ನು ಮೂರನೇದು ಏನಂತ ಹೇಳಿದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ, ಆರ್ಟಿಕಲ್ 360. ನೆನ್ಪಿಟ್ಕೊಳ್ರಿ, ನೀವು PC ಗದು ಏನಾದ್ರು ತಯಾರು ಏನಾದ್ರು ಮಾಡಕತ್ತಿದ್ರ ಅಂತ ಹೇಳಿದ್ರೆ ನಿಮ್ಗೆ ಒನ್ ಲೈನರ್ ಪ್ರಶ್ನೆ ಕೇಳ್ತಾನೆ. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ಲು, ಸ್ಟೇಟ್ ಎಮರ್ಜೆನ್ಸಿ ಆರ್ಟಿಕಲ್ಲು, ಆಮೇಲೆ ಇದೊಂದು ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ವಿಧಿ ಪ್ರಕಾರ ಈ ವಿಧಿಗಳನ್ನ ಕೇಳ್ತಾನೆ ನಿಮಗೆ. ಇವುಗಳನ್ನ ಬಯಟ್ ಹಾಕೋಬೇಕು ನೀವು, ಅಥವಾ ಕಾನ್ಸೆಪ್ಟ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ನಿಮಗೆ ಹೇಳೋದಾದ್ರೆ, ನಾನು ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಇದುವರೆಗೂ ಸಹಿತ ಹೇರಿಲ್ಲ. ಇಲ್ಲಿ ಕೋವಿಡ್ ಅಂತಕ್ಕಂಥದ್ದು ಬಂದಾಗ ಸರ್ಕಾರ ಇಲ್ಲಿ ಹೇರಿ ಒಂದು ಏನಂತ ಹೇಳಿದ್ರೆ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲಾ ವರ್ಗದವರಿಗೂ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಪ್ರಯತ್ನ ಮಾಡ್ತು. ಬಟ್ ಅದಾಗ್ಲಿಲ್ಲ, ಇರೋದು ಬೇಡ ಅಂತೇಳಿ ಇಲ್ಲಿ ಏನ್ ಮಾಡ್ತು, ಸರ್ಕಾರ ಅದನ್ನ ತಡೆ ಹಿಡಿತು. ಹಾಗಾದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ ಅಂದ್ರೆ ಏನ್ರಿ, ಇಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಸರ್ಕಾರ ಇರ್ತದ. ಭಾರತದ ಆರ್ಥಿಕ ಭದ್ರತೆಗೆ ಧಕ್ಕೆ ಆದಾಗ, ಎಕನಾಮಿಕ್ಸ್ ಗೆ ಏನಾದ್ರು ಥ್ರೆಟ್ ಬಂದಾಗ, ಧಕ್ಕೆ ಆದಾಗ ಏನ್ ಮಾಡಬಹುದು, ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು, ಪ್ರೆಸಿಡೆಂಟ್ ಹೇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಈ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಸಹಿತ 1975 ನಲ್ಲಿ 38 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ನ್ಯಾಯಾಲಯದಲ್ಲಿ ಅಂದ್ರೆ ಪ್ರಶ್ನೆ ಮಾಡುವಂಗಿಲ್ಲ ಅಂತ ಹೇಳಲಾಗ್ತದ. ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂಗಿಲ್ಲ ಅಂತ ಹೇಳಲಾಗ್ತದ. ಅದನ್ನೇ 1978 ಕಾನ್ಸ್ಟಿಟ್ಯೂಷನ್ಗೆ 44ನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತ ಹೇಳಲಾಗ್ತದ. ಇದು ಜುಡಿಷಿಯಲ್ ರಿವ್ಯೂಗೆ ಒಳಪಡ್ತದ. ಒಂದ್ ವೇಳೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರೆ 1978 44 ಅಮೆಂಡ್ಮೆಂಟ್ ಪ್ರಕಾರ ಅದನ್ನ ನೀನು ಹೋಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ಹಾಗಾದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಇಷ್ಟೇ ಬರ್ತಕ್ಕಂಥದ್ದು ಆರ್ಥಿಕ ತುರ್ತು ಪರಿಸ್ಥಿತಿಯಲ್ಲಿ. ಮುಂದೆ ಹೋಗ್ತಾ ಇದ್ದೇನೆ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಸಂಸತ್ತಿನ ಅನುಮೋದನೆ ಮತ್ತು ಅವಧಿ ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ನಾವು ಯಾವ ರೀತಿ ಹೇಳಿಕೊಟ್ಟಿನಲ್ಲಿ ನಿಮಗೆ ನಾನು ನ್ಯಾಷನಲ್ ಎಮರ್ಜೆನ್ಸಿಯಲ್ಲೂ ಸಹಿತ ಪಾರ್ಲಿಮೆಂಟ್ ನ ಅಪ್ರೂವಲ್ ತಗೋಬೇಕು, ಇಲ್ಲಿ ಸ್ಟೇಟ್ ಎಮರ್ಜೆನ್ಸಿಯಲ್ಲೂ ಸಹಿತ ಪಾರ್ಲಿಮೆಂಟ್ ಅಪ್ರೂವಲ್ ತಗೋಬೇಕು. ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಏನಂತ ಹೇಳಿದ್ರೆ ಪಾರ್ಲಿಮೆಂಟಿನ ಅಪ್ರೂವಲ್ ತಗೊಳ್ಬೇಕು ನೀವು. ಅದು ಯಾವ ರೀತಿಯಾಗಿ ಪ್ರೊಸೀಜರ್ ಅದ ಅಂತ ಹೇಳಿದ್ರೆ 2 ತಿಂಗಳೊಳಗಡೆ ಏನ್ ಮಾಡ್ಬೇಕು, 2 ತಿಂಗಳೊಳಗಡೆ ಈ ಆರ್ಥಿಕ ತುರ್ತು ಪರಿಸ್ಥಿತಿ ಜಾರಿಯಾಗಿದ್ದಾಗ 2 ತಿಂಗಳೊಳಗಡೆ ಪರ್ಮಿಷನ್ ಅಂತ ತಗೊಳ್ಬೇಕಾಗ್ತದ. ಸಂಸತ್ತು ಅಂದ್ರೆ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, 2 ಸದನಗಳಿಂದ ಅನುಮೋದನೆ ತಗೊಳ್ಬೇಕು ನೀವು. 2 ಸದನಗಳಿಂದ ಅನುಮೋದನೆ ತಗೊಳ್ಬೇಕು. ಅದಾದ್ಮೇಲೆ ಒಂದು ವೇಳೆ ಸೇಮ್ ಪ್ರೊಸೀಜರ್ ಅಲ್ಲಿ ಹೆಂಗದ ಅಲ್ಲ, ನ್ಯಾಷನಲ್ ಎಮರ್ಜೆನ್ಸಿ ಮತ್ತೆ ಸ್ಟೇಟ್ ಎಮರ್ಜೆನ್ಸಿ ಅಲ್ಲಿರ್ತಕ್ಕಂಥ ಪ್ರೊಸೀಜರ್ ಇಲ್ಲಿಯೂ ಅದ. ಒಂದ್ ವೇಳೆ ಅವಧಿ ಒಳಗಡೆ ಲೋಕಸಭೆನೇ ಇರಲಿಲ್ಲ, ಲೋಕಸಭೆನೇ ವಿಸರ್ಜನೆ ಆಗಿತ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಹೊಸದಾಗಿ ಲೋಕಸಭೆ ಬಂದು ಹೊಸದಾಗಿ ಅಧಿವೇಶನ ಮಾಡಿದಾಗ ಅವಾಗ 30 ದಿನಗಳವರೆಗೆ ಏನಿರುತ್ತೆ ಅಂತ ಹೇಳಿದ್ರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಇರ್ತದ. ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಇರ್ತದ, 30 ದಿನಗಳವರೆಗೂ ಇರ್ತದ. ಹೊಸದಾಗಿ ಲೋಕಸಭೆ ಅಸ್ತಿತ್ವಕ್ಕೆ ಬಂದು ಅದರ ಅಧಿವೇಶನ ನಡೆದಾಗ 30 ದಿನಗಳವರೆಗೂ ಸಹಿತ ಆರ್ಥಿಕ ತುರ್ತು ಪರಿಸ್ಥಿತಿ ಇರ್ತದ. ಆದ್ರೆ ಒಂದೇ ಒಂದು ಕಂಡೀಷನ್ ನಾ ಹೇಳಿಕೊಟ್ಟಂಗೆ ನಿಮಗ, ರಾಜ್ಯಸಭೆಯಿಂದ ಅಪ್ರೂವಲ್ ತಗೊಂಡಿರ್ಬೇಕು. ಅಪ್ರೂವಲ್ ತಗೋಲ್ಲ ಅಂತ ಹೇಳಿದ್ರೆ ಅದು ರದ್ದು ಆಗ್ತದ. ಇಲ್ಲಿ ಇನ್ನೊಂದೇನಂದ್ರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿಯನ್ನ ನಿಗದಿಪಡಿಸಿಲ್ಲ. ನಾ 6 ಮಂತಿಗೆ ಒಂದ್ಸಲ ಅಪ್ರೂವಲ್ ಅಂತ ಹೇಳ್ಕೊಟ್ಟೆ ನಿಮ್ಗೆ. ಆ ರೀತಿಯಾಗಿ ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಅನುಮೋದನೆಯನ್ನ ಇಲ್ಲಿ ಹೇಳಲಾಗಿಲ್ಲ.
ಆದ್ರೆ ಇಲ್ಲಿ ಒಂದು ಏನ್ ಪಾಯಿಂಟ್ ಅಂತ ಹೇಳಿದ್ರೆ, ಯಾವುದೇ ಒಂದು ಪಾರ್ಲಿಮೆಂಟಿನ ಒಂದು ಅನುಮೋದನೆ ಇಲ್ಲದೆ ಏನ್ ಮಾಡ್ಬೋದು, ರಾಷ್ಟ್ರಪತಿಗಳು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಹಿಂದೆ ತೆಗೆದುಕೊಳ್ಬಹುದು. ಉದಾಹರಣೆಗೆ ಒಂದು ರಾಜ್ಯದಲ್ಲಿ ಹೇರಲಾಗಿದೆ, ನಮ್ಮ ಕರ್ನಾಟಕದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ಹೇರಲಾಗಿದೆ ಅಂತ ತಿಳ್ಕೊಡ್ರಿ. ಆಲ್ ಓವರ್ ಇಂಡಿಯಾದಲ್ಲಿ ಹೇರಲಾಗಿದೆ ಅಂತ ತಿಳ್ಕೊಡ್ರಿ. ಅವಾಗ ಪ್ರೆಸಿಡೆಂಟ್ ಏನ್ ಮಾಡಬಹುದು, ಅವರಿಗೆ ಏನೋ ಸರಿ ಅನ್ಸಲಿಲ್ಲ ಅಂತ ಹೇಳಿದ್ರೆ ಆ ಪ್ರೆಸಿಡೆಂಟ್ ಏನ್ ಮಾಡಬಹುದು, ಆ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹಿಂದೆ ತೆಗೆದುಕೊಳ್ಬಹುದು. ಆದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಇಷ್ಟು ದಿನಗಳ ಕಾಲ ಹೇರ್ಬೇಕಂತೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಇದು ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಸರ್, ಆರ್ಥಿಕ ತುರ್ತು ಪರಿಸ್ಥಿತಿ ಒಂದ್ ವೇಳೆ ಬಂದ್ರೆ ಏನೆಲ್ಲ ಎಫೆಕ್ಟ್ಸ್ ಆಗ್ತದ, ಎಫೆಕ್ಟ್ಸ್ ಬಗ್ಗೆ ತಿಳ್ಕೊಬೇಕಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಯಾವ ರೀತಿ ಎಫೆಕ್ಟ್ಸ್ ಆಗ್ತದ, ಸ್ಟೇಟ್ ಎಮರ್ಜೆನ್ಸಿ ಅಂದ್ರೆ ಪ್ರೆಸಿಡೆಂಟ್ ರೂಲ್ ಇದ್ದಾಗ ರಾಜ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತದ, ಅದೇ ರೀತಿಯಾಗಿ ಇಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು, ಓಕೆ, ಇಲ್ಲಿ ಎಕನಾಮಿಕ್ ಎಮರ್ಜೆನ್ಸಿ ಅಂತಕ್ಕಂಥದ್ದು ಈಗಿದ್ದಾಗ ಯಾವ ರೀತಿಯಾಗಿ ಇಲ್ಲಿ ಪರಿಣಾಮಗಳು ಬೀರ್ತಾವ ಅಂತ ಹೇಳಿದ್ರೆ, ಒಂದೇ ಒಂದು ಪರಿಣಾಮ ಎರಡು ಪರಿಣಾಮಗಳು ಏನಂತ ಹೇಳಿದ್ರೆ, ಒಂದು ಏನಂತ ಹೇಳಿದ್ರೆ ಇದಿದ್ದಾಗ, ಯಾಕಂತ ಹೇಳಿದ್ರೆ ಇದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ತುರ್ತು ಪರಿಸ್ಥಿತಿ, ರಾಷ್ಟ್ರದ ಆರ್ಥಿಕ ಸ್ಥಿತಿ ಮುಗ್ಗಟ್ಟಕ್ಕೆ ಹೋಗಿರ್ತದ. ಮತ್ತೆ ಇಲ್ಲಿರ್ತಕ್ಕಂಥ ಜನರನ್ನು ಕಾಪಾಡ್ಬೇಕಲ್ಲ ನಾವು. ಎಲ್ಲ ಒಳ್ಳೆ ABC ಒಳ್ಳೆ ಟಾಪ್ ನಲ್ಲಿ ಇರ್ತಕ್ಕಂತಹ ಎ ವರ್ಗದ ನೌಕರರು ಇವ್ರಿಗೆಲ್ಲ ಗೌರ್ಮೆಂಟ್ ಸ್ಯಾಲರಿ ಕೊಡ್ತದ, ಅವ್ರು ಚೆನ್ನಾಗಿರ್ತಾರೆ. ಉಳಿದಿರ್ತಕ್ಕಂಥ ಅವ್ರಿಗೂ ಕೂಡ ಬದುಕ್ತಕ್ಕಂಥ ಹಕ್ಕಿದೆಯಲ್ಲ. ಹೀಗಿದ್ದಾಗ ಸರ್ಕಾರ ಅದನ್ನ ಯಾವ ಮುಖಾಂತರ ನೀಡಬಹುದು, ಅದನ್ನ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮತ್ತು ಇಲ್ಲಿ ಇತರೆ ಏನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ನೌಕರರಲ್ಲ, ಅವ್ರ ನೌಕರರ ವೇತನವನ್ನ ಕಡಿಮೆ ಮಾಡಬಹುದು ಅಂದ್ರೆ ಏನ್ರೀಗ, ಒಂದ್ 50,000 ರೂಪಾಯಿ ಆಯ್ತು ಅಂತ ತಿಳ್ಕೊಳ್ರಿ, ಒಬ್ಬ ನೌಕರರಿಗೆ 25,000 ಮಟ ಮಾಡ್ಬೋದು. 25,000 ಮಾಡೋದ್ರ ಮೂಲಕವಾಗಿ ಇನ್ನೂ 25,000 ಬಡವರ್ಗದವರ ಅಥವಾ ಸರ್ಕಾರದ ಒಂದು ಯೋಜನೆಗಳನ್ನ ಬಳಸ್ಕೊಂಡು ಬಡವರ್ಗದವರಿಗೆ ಆ ಹಣವನ್ನು ನೀಡ್ತಕ್ಕಂಥ ಕೆಲಸ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಕೇಂದ್ರ ರಾಜ್ಯಗಳಿಗೆ ಆರ್ಥಿಕ ಮಿತವ್ಯಯವನ್ನು ಕಾಪಾಡುವಂತೆ ನಿರ್ದೇಶನ ಮಾಡಬಹುದು. ನೀವು ಹುಚ್ಚುಚ್ಚರಂಗ ಆ ಯೋಜನೆ ತರಕ್ ಹೋಗ್ಬೇಡ್ರಿ. ಎಕನಾಮಿಕ್ ಎಮರ್ಜೆನ್ಸಿ ಬಂದಾಗ ಯಾವ ಯೋಜನೆ, ಕೆಲವೊಂದಿಷ್ಟು ಯೋಜನೆಗಳನ್ನ ತೊಗೊಂಡ್ಬರ್ತಾ ಇರ್ತೀರಿ ನೀವು, ಆ ಯೋಜನೆಗಳು ಬರ್ಡನ್ ಆಗ್ತಾ ಇರ್ತವೆ ರಾಜ್ಯಕ್ಕೆ. ಅಂತಹ ಯೋಜನೆಗಳು ನೀವು ತರಬೇಡ್ರಿ. ಆ ಯೋಜನೆಗಳು ತಂದ್ರೂ ಸಹಿತ, ಆರ್ಥಿಕ ತುರ್ತು ಪರಿಸ್ಥಿತಿ ತಂದ್ರೂ ಸಹಿತ ನೀವು ಬಡವರ್ಗದವರ ಕಲ್ಯಾಣಕ್ಕೋಸ್ಕರ ಸ್ಕೀಮ್ಗಳನ್ನ ಹಾಕೊಳ್ರಿ ಆ ಅವಧಿ ಒಳಗಡೆ. ಯಾಕಂತ ಹೇಳಿದ್ರೆ ಅವಾಗ ನಿಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸೌಲಭ್ಯಗಳು ಅಷ್ಟೊಂದು ಇರುವುದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಡೈರೆಕ್ಷನ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತದ. ಓಕೆ, ಇದರಲ್ಲಿ ಬರ್ತಕ್ಕಂಥ ಅಂಶಗಳು ಇಷ್ಟೇ ಆಗ್ತಾವ ನಿಮ್ಗೆ. ಹಾಗಾದ್ರೆ ಈಗ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೇನೆ ನಾನು. ಓಕೆ, ಈಗ ಒಂದು ಅರ್ಥ ಮಾಡ್ಕೊಳ್ರಿ ನೀವು, ಹೊಸ ಕಾನ್ಸೆಪ್ಟ್ ನಿಮ್ಗೆ ಹೇಳ್ಕೊಡ್ಬೇಕು ನಾನು. ಇಲ್ಲಿ ಒಂಚೂರು ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ ರೂಲು, ಎಕನಾಮಿಕ್ ಎಮರ್ಜೆನ್ಸಿ, ಮೂರೂ ತುರ್ತು ಪರಿಸ್ಥಿತಿ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ರಿ. ಈ ಮೂರೂ ತುರ್ತು ಪರಿಸ್ಥಿತಿಗಳೇನಿದಾವಲ್ಲ, ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಜೊತೆಗೆ ನಿಮ್ಗೆ ಪ್ರಿಲಿಮ್ಸ್ ನಲ್ಲೂ ಕೇಳ್ತಾರೆ, ಮೇನ್ಸ್ ನಲ್ಲೂ ಕೇಳ್ತಾರೆ. ಮೇನ್ಸ್ ನಲ್ಲಿ ಇದ್ರ ಬಗ್ಗೆ ನಿಮ್ಗೇನು ಒಂದು ಎಸ್ಸೆ ತರ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಂಭವ ಇರ್ತದೆ. ಕ್ರಿಟಿಸಮ್ ಮಾಡ್ರಿ ಅಂತ ಹೇಳಿ ಕೇಳ್ತಾರೆ. ಜೊತೆಗೆ ಆರ್ಟಿಕಲ್ 356 ಬಗ್ಗೆನೂ ಕೇಳ್ತಾರೆ. ಅದಕ್ಕೊಂಚೂರು ನೋಟ್ ಡೌನ್ ಮಾಡ್ಕೊಡ್ರಿ. ಅವೆಲ್ಲವುಗಳನ್ನ ಹೇಳಿ ಕೊಟ್ಟಿದ್ದು ಬಿಟ್ಟು ನೀವೇನ್ ಮಾಡ್ಬೇಕು, ಅತಿ ಹೆಚ್ಚು ಪುಸ್ತಕಗಳನ್ನು ಓದಬೇಕು. ಮತ್ತೆ ನೀವು ನನ್ನ ನೋಟ್ಸ್ ಜೊತೆಗೆ ಬೇರೆ ಪಾಯಿಂಟ್ಸ್ಗಳನ್ನು ಸಹಿತ ಯಾಡ್ ಮಾಡ್ಕೊಡ್ರಿ. ಹಾಗಾದ್ರೆ ಇವಾಗ ನಾ ಏನ್ ಮಾಡ್ತಾ ಇದ್ದೇನೆ, ಆಲ್ರೆಡಿ ನಿಮ್ಗೆ ಒಬ್ರು ಸರ್ ಏನಂತ ಹೇಳಿದ್ರೆ ಪ್ರೆಸಿಡೆಂಟ್ ಬಗ್ಗೆ, ವೈಸ್ ಪ್ರೆಸಿಡೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಅವೆರಡೂ ಕಾನ್ಸೆಪ್ಟ್ಗಳನ್ನು ನಾನು ಹೇಳ್ಕೊಡೋದಿಲ್ಲ. ನನಗಿರ್ತಕ್ಕಂಥದ್ದು ಏನಂದ್ರೆ ಪ್ರಧಾನಮಂತ್ರಿ ಬಗ್ಗೆ ಹೇಳ್ಕೊಡ್ತೇನೆ ನಿಮಗೆ. ನಾನು PM ಬಗ್ಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಏನದಲ್ರಿ, ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಹೊಂದಿದೆ ನಾವು. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಈ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ನಲ್ಲಿ ಏನ್ ಮಾಡಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ನಮ್ದು ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ಒಳಗೊಂಡಿದೆ. ಸಂಸದೀಯ ಸರ್ಕಾರ ವ್ಯವಸ್ಥೆ, ಫಾರ್ ಎಕ್ಸಾಂಪಲ್ ಇವಾಗ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅನ್ನು ನಾವೆಲ್ಲಿ ಕಾಣ್ತೇವಿ, ಅಮೆರಿಕಾದಲ್ಲಿ ಕಾಣ್ತೇವೆ. ಅಮೆರಿಕಾದಲ್ಲಿ ಪ್ರೆಸಿಡೆಂಟೇ ಹೆಡ್. ಪ್ರೆಸಿಡೆಂಟ್ ಅನ್ನು ಏನ್ ಮಾಡ್ತಾರೆ, ಇಲ್ಲಿ ಪ್ರಧಾನಮಂತ್ರಿಯನ್ನು ಯಾವ ರೀತಿ ಚುನಾವಣೆ ಮಾಡ್ತೇವಲ್ಲ ನಾವು, ಅದೇ ರೀತಿಯಾಗಿ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಅನ್ನು ಚುನಾವಣೆ ಮಾಡಲಾಗ್ತದೆ. ಬಟ್ ಇಲ್ಲಿ ಪ್ರೆಸಿಡೆಂಟ್ ಅನ್ನು ಆ ರೀತಿ ಚುನಾವಣೆ ಮಾಡೋಕ್ಕಾಗೋದಿಲ್ಲ. ಜನರು ಚುನಾವಣೆ ಮಾಡೋಕ್ಕಾಗಲ್ಲ. ಜನರಿಂದ ಆಯ್ಕೆಗೊಂಡಿರ್ತಕ್ಕಂಥ ಪ್ರತಿನಿಧಿಗಳಿಂದ ರಾಷ್ಟ್ರಪತಿಗಳು ಚುನಾವಣೆ ಆಗ್ತಾರೆ. ಆದರೆ
ಇಲ್ಲಿ ಯಾಕೆ ಈ ಕಾನ್ಸೆಪ್ಟ್ ಅನ್ನು ಹೇಳ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಮ್ದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಲ್ಲ, ನಮ್ದು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಹೀಗಿದ್ದಾಗ ಇಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ನಲ್ಲಿ ಏನಾಗುತ್ತೆ, 7 ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಾಣ್ತೇವೆ ನಾವು. ಒಂದು ನಾಮಮಾತ್ರ ಕಾರ್ಯಾಂಗ, ನಾಮಮಾತ್ರ ಕಾರ್ಯಾಂಗ. ಇನ್ನೊಂದು ನೈಜ ಕಾರ್ಯಾಂಗ, ನೈಜ ಕಾರ್ಯಾಂಗ. ಇಲ್ಲಿ ನಾಮ ಮತ್ತು ನೈಜ ಅಂತ ಹೇಳಿದ್ರೆ, ನಾಮಮಾತ್ರ ಕಾರ್ಯಾಂಗ ಅಂತ ಹೇಳಿದ್ರೆ ಹೆಸರಿಗಷ್ಟೇ, ಇವರು ಹೆಸರಿಗಷ್ಟೇ ಇರ್ತಾರೆ. ನಿಜವಾಗಿರ್ತಕ್ಕಂಥ ಅಧಿಕಾರ, ಮೂಲ ಅಧಿಕಾರ ಯಾರ ಕಡೆ ಇರ್ತದ, ನೈಜನ ಕಡೆ ಇರ್ತದ, ನೈಜ ಕಡೆ ಇರ್ತದ. ನೈಜ ಅಂತ ಹೇಳಿದ್ರೆ ಇಲ್ಲಿ ಪ್ರಧಾನಮಂತ್ರಿ PM, ಇಲ್ಲಿ ಪ್ರೆಸಿಡೆಂಟು, ಪ್ರಧಾನಮಂತ್ರಿ ಮತ್ತು ಪ್ರೆಸಿಡೆಂಟು. ಯಾಕೆ ಈ ತರ ಅಂತ ಹೇಳಿದ್ರೆ, ಇಲ್ಲಿ ಪ್ರಧಾನಮಂತ್ರಿಯ ಶಿಫಾರಸ್ಸಿನ ಅನುಗುಣವಾಗಿ ಏನ್ ಮಾಡಬೇಕು, ರಾಷ್ಟ್ರಪತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದ. ಹಾಗಾದ್ರೆ ರಾಷ್ಟ್ರಪತಿಗಳನ್ನ ರಬ್ಬರ್ ಸ್ಟಾಪ್ ಅಂತ ಹೇಳಿ ಕರಿತೀವಿ ನಾವು, ಗವರ್ನರ್ ಅನ್ನ ಏಜೆಂಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ದಾಗ ಇಲ್ಲಿ ಪ್ರಧಾನಮಂತ್ರಿ ಏನ್ ಮಾಡ್ತಾನೆ, ಮಂತ್ರಿಮಂಡಲದ ಶಿಫಾರಸಿನ ಅನುಗುಣವಾಗಿ ರಾಷ್ಟ್ರಪತಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾದ್ರೆ ಇಲ್ಲಿ ಪ್ರಧಾನಮಂತ್ರಿ ಅಂತಕ್ಕಂಥವ್ರು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ನಲ್ಲಿ ನೈಜಾಧಿಕಾರಿಗಳನ್ನು ಹೊಂದಿರ್ತಾರೆ. ಇಲ್ಲಿ ನಾಮಮಾತ್ರ ಕಾರ್ಯಾಂಗವಾಗಿ ರಾಷ್ಟ್ರಪತಿಗಳು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ, ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನಂತ ಹೇಳಿದ್ರೆ, ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಇದ್ರ ಬಗ್ಗೆ ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಯಾವ ರೀತಿ ಕೇಳಬಹುದು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಗಳು ಕರೆಂಟ್ ಅಫೇರ್ಸ್ ಮೇಲೆ ಬರ್ತಾ ಇರ್ತವೆ. ಯಾವ ರಾಜ್ಯದಲ್ಲಿ ಒಂದೇನೋ ಉದ್ಘಾಟನೆಯನ್ನು ಮಾಡಿರ್ತಾರೆ, ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತೆ ಬೇರೆ ರಾಷ್ಟ್ರಗಳಿಗೆ ಹೋಗ್ಬಿಟ್ಟು ಅಲ್ಲೇನೋ ಅಗ್ರಿಮೆಂಟ್ಸ್ಗಳನ್ನ ಮಾಡಿರ್ತಾರೆ. ಈ ರೀತಿ ಇದ್ದಾಗ ಹೊಸದಾಗಿರ್ತಕ್ಕಂಥ ಯೋಜನೆಗಳನ್ನು ಘೋಷಣೆ ಮಾಡಿರ್ತಾರೆ ಪ್ರಧಾನಮಂತ್ರಿಗಳು. ಇಂತಹ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕು, ನೀವು ಏನಾದ್ರು ಕರೆಂಟ್ ಅಫೇರ್ಸ್ ನಲ್ಲಿ ಬಂದ್ರೆ ಅವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಪ್ರಧಾನಮಂತ್ರಿಯ ಕಾರ್ಯಗಳಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಅಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ನಿಮ್ಮ ಕರೆಂಟ್ ಅಫೇರ್ಸ್ ಮೇಲ್ಗಡೆ ಹೋಗ್ತಾನೆ ಇಲ್ಲಿ. ಅದಕ್ಕೆ ನೀವೇನ್ ಮಾಡಬೇಕು, ಪ್ರತಿನಿತ್ಯ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರಬೇಕು. ಹಾಗಾದ್ರೆ ಇಲ್ಲಿ ಪ್ರಧಾನಮಂತ್ರಿ ಅಂತ ಹೇಳಿ ಬಂದಾಗ ಭಾರತದ ಸಂವಿಧಾನದ 74 ಮತ್ತು 75ನೇ ವಿಧಿ ಏನದಲ್ಲ, ಅದು ಪ್ರಧಾನಮಂತ್ರಿ ಮತ್ತು ಅವರ ನೇಮಕಾತಿಗೆ ಸಂಬಂಧಪಟ್ಟಂತೆ, ಪ್ರಧಾನಮಂತ್ರಿ ಮತ್ತು ಅವರ ನೇಮಕಾತಿಗೆ ಸಂಬಂಧಪಟ್ಟಿದೆ. ಯಾವುದು 74 ಮತ್ತು 75ನೇ ವಿಧಿ. ಹಾಗಾದ್ರೆ ವಿಧಿ 75ರ ಪ್ರಕಾರ, ಇದನ್ನ ಕೇಳಿದಾರೆ ನಿಮ್ಮ ಪ್ರಶ್ನೆ, ವಿಧಿ 75ರ ಪ್ರಕಾರ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಪ್ರಧಾನಮಂತ್ರಿಯ ನೇಮಕ ಮಾಡ್ತಾರೆ. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ನೇಮಕ ಮಾಡ್ತಾರೆ. ಇಲ್ಲಿ ಪ್ರಧಾನಮಂತ್ರಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ರೀತಿ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಾಗಿಲ್ಲ. ಇಲ್ಲಿ ಏನ್ ನೀಡಲಾಗಿದೆ ಅಂತ ಹೇಳಿ, ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಪ್ರಧಾನಮಂತ್ರಿ ನೇಮಕ ಮಾಡ್ತಾರೆ. ಇಲ್ಲಿ ಎಲೆಕ್ಷನ್ಸ್ ಗಳು ಕಂಡಕ್ಟ್ ಆಗ್ತವೆ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ನಲ್ಲಿ ಇದೊಂದು ಫೀಚರ್ಸ್, ಇದು ಎಲೆಕ್ಷನ್ಸ್ ಗಳು, ಚುನಾವಣೆಗಳು. ಈ ಚುನಾವಣೆಗಳನ್ನ ನಾವು ಏನ್ ಕರಿತೀವಿ, ಬ್ಯಾಲೆಟ್ ಈಸ್ ಬೆಟರ್ ದನ್ ಬುಲೆಟ್ ಅಂತೇಳಿ. ಚುನಾವಣೆಗಳು ಏನಂತ ಹೇಳಿದ್ರೆ ಒಂಥರ ಜನಜೀವನದ ಶಕ್ತಿ ಇದ್ದಂತೆ, ಅಷ್ಟೊಂದು ಮಹತ್ವಪೂರ್ಣವಾಗಿದ್ದಾವೆ ಚುನಾವಣೆಗಳು. ಈ ಚುನಾವಣೆಗಳಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷ ಇಲ್ಲಿ ಅತಿ ಹೆಚ್ಚು ಎ ಅಂತ ತಗೊಳ್ರಿ, ಪಕ್ಷದ ಹೆಸರು ಬೇಡ, ಬಿ ಅಂತ ತಗೊಳ್ರಿ. ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷ ಏನಾಗುತ್ತೆ, ಅಧಿಕಾರಕ್ಕೆ ಬರ್ತದ. ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರ್ತದ. ಅತಿ ಕಡಿಮೆ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷ ಏನಾಗುತ್ತೆ, ಇಲ್ಲಿ ಅಪೋಸಿಷನ್ ಪಾರ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದ. ಹೀಗಿದ್ದಾಗ ಇಲ್ಲಿ ಬಹುಮತವನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷದ ನಾಯಕನನ್ನ ಏನ್ ಮಾಡ್ತಾರೆ, ರಾಷ್ಟ್ರಪತಿಗಳು ನೇಮಕಾತಿಯನ್ನು ಮಾಡ್ತಾರೆ. ಬಹುಮತವನ್ನು ಪಡ್ಕೊಂಡಿರ್ತಕ್ಕಂಥ ಪಕ್ಷದ ನಾಯಕನನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಡೈರೆಕ್ಟ್ ನೇಮಕಾತಿಯನ್ನು ಮಾಡ್ಕೋದಿಲ್ಲ ರಾಷ್ಟ್ರಪತಿಗಳು. ಓಕೆ, ಇದು ಕೂಡ ನಿಮ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಹಾಗಾದ್ರೆ ಇದು 75 ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇವಾಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ಹಂಗ್ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷವೂ ಸಹಿತ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷವೂ ಸಹಿತ
ಯಾವುದೇ ಒಂದು ಪಕ್ಷವೂ ಸಹಿತ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಹಂಗ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಒಂದು ಪಕ್ಷ ಅಥವಾ ಒಂದು ಬಹುಮತವನ್ನು ತಗೊಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮಗಳದಾವ. ಬಟ್ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಪಕ್ಷವೂ ಸಹಿತ ಸಾರ್ವತ್ರಿಕ ಒಂದು ಚುನಾವಣೆ ನಡೆದ್ರೆ, ಉದಾಹರಣೆಗೆ ಲೋಕಸಭೆ ಎಲೆಕ್ಷನ್ಸ್ ಗಳು ಕಂಡಕ್ಟ್ ಆದ್ರೆ, ಉದಾಹರಣೆಗೆ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಗಳು ಕಂಡಕ್ಟ್ ಆದ್ರೆ, ಆ ಎಲೆಕ್ಷನ್ಸ್ ನಲ್ಲಿ ಯಾವುದೇ ಪಾರ್ಟಿಯೂ ಸಹಿತ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಅತಂತ್ರ ಆಗ್ತದ. ಅದನ್ನ ನಾವೇನಂತೀವಿ, ಅತಂತ್ರ ಸಂಸತ್ತು ಅಂತೇಳಿ ಕರಿತೀವಿ, ಹಂಗ್ ಪಾರ್ಲಿಮೆಂಟ್ ಅಂತೇಳಿ ಕರಿತೀವಿ. ಓಕೆ, ಹಂಗ್ ಪಾರ್ಲಿಮೆಂಟ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ, ಪ್ರಧಾನಮಂತ್ರಿ ಅಧಿಕಾರದಲ್ಲಿ ಇದ್ದಾಗ ವಿಧಿವಶ ಆದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು, ಇಲ್ಲಿ ವಿವೇಚನಾ ಅಧಿಕಾರವನ್ನ ಇದನ್ನ ಮಾಡ್ಬೋದು. ರಾಷ್ಟ್ರಪತಿಗಳು ವಿವೇಚನಾ ಅಧಿಕಾರವನ್ನ ಡಿಸ್ಕ್ರಿಷನರಿ ಪವರ್ ಅಂತೇಳಿ ಕರಿತೀವಿ. ಒಂದು ವೇಳೆ ಇಲ್ಲಿ ಪ್ರಧಾನಮಂತ್ರಿಗಳು ಅಧಿಕಾರದಲ್ಲಿ ಇದ್ದಾಗ ಏನಾಗುತ್ತೆ, ಅಧಿಕಾರದಲ್ಲಿದ್ದಾಗ ಏನಾದ್ರೂ ಒಂದು ವೇಳೆ ತೀರ್ಕೊಂಡ್ರೆ, ನಿಧಾನವನ್ನು ಹೊಂದಿದ್ರೆ ಅವಾಗ ಏನಾಗುತ್ತೆ, ರಾಷ್ಟ್ರಪತಿಗೆ ಸಹಿತ ಒಂದು ಡಿಸ್ಕ್ರಿಷನರಿ ಪವರ್ ಇರ್ತದ, ವಿವೇಚನಾ ಅಧಿಕಾರವನ್ನು ಬಳಸಬಹುದು. ಅವಾಗ ತಮಗೆ ಸರಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬಹುದು. ಉದಾಹರಣೆಗೆ ಏನಾಗುತ್ತೆ, ಇಲ್ಲಿ ಇಂದಿರಾ ಗಾಂಧಿ ಅವರು ನಿಧನ ಹೊಂದಿದ ನಂತರ ಇಂದಿರಾ ಗಾಂಧಿ ಹತ್ಯೆ ಆದ ನಂತರ ಓಕೆ ರಾಜೀವ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಗ್ತದೆ. ಇದು ಡಿಸ್ಕ್ರಿಷನರಿ ಪವರ್. ಯಾರ್ದು ಡಿಸ್ಕ್ರಿಷನರಿ ಪವರ್? ಪ್ರೆಸಿಡೆಂಟಿನ ಡಿಸ್ಕ್ರಿಷನರಿ ಪವರ್. ಇದು ರಾಷ್ಟ್ರಪತಿಯ ಒಂದು ಡಿಸ್ಕ್ರಿಷನರಿ ಪವರ್. ಓಕೆ, ಹಾಗಾದ್ರೆ ಇವಾಗ ನಾ ಮುಂದಿನ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೇನೆ. ಇದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಬಹುದು, ನೋಟ್ ಡೌನ್ ಮಾಡ್ಕೊಳ್ರಿ. ಇಲ್ಲಿ ಇನ್ನೊಂದು ಏನಂದ್ರೆ, ಪ್ರಧಾನಮಂತ್ರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಸಂಸತ್ತಿನ ಯಾವುದೇ ಸದನಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡ್ಬೋದು. ಸಂಸತ್ತಿನ ಯಾವುದೇ ಸದನಕ್ಕೆ ಸೇರಿರ್ಬೋದು. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇವಾಗ ರಾಜ್ಯಸಭೆ ಇದೆ, ಲೋಕಸಭೆ ಇದೆ. ಇವೆರಡೂ ಸದನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಜ್ಯಸಭೆಗೂ ಸೇರಿರ್ಬೋದು, ಲೋಕಸಭೆಗೂ ಸೇರಿರ್ಬೋದು. ಆ ವ್ಯಕ್ತಿ ರಾಜ್ಯಸಭೆಗೂ ಸೇರಿರ್ಬೋದು, ಲೋಕಸಭೆಗೂ ಸೇರಿರ್ಬೋದು. ಯಾವುದೇ ವ್ಯಕ್ತಿಯನ್ನು ಸಹಿತ ಪ್ರಧಾನಮಂತ್ರಿಯನ್ನಾಗಿ ಮಾಡಬಹುದು. ಆ ರೀತಿ ಒಂದು ಪವರ್ ಯಾರಿಗದ? ಪ್ರೆಸಿಡೆಂಟಿಗೆ ಅದ. ಆದ್ರೆ ಇಲ್ಲಿ ಒಂದ್ ವೇಳೆ ಸಂಸತ್ತಿನ ಯಾವುದೇ ಸದನ ಸೇರಿರ್ತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಮಾಡೋದು ಹೋಗ್ಲಿ ಒಂದ್ ಕಡೆ, ಯಾವುದೇ ಸದನ ಸೇರ್ಲಿಲ್ಲ ಅಂದ್ರೂ ಸಹಿತ ಅದನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಬಹುದು. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ಹೇಳಿದ್ರೆ ನಮ್ಮ ದೇವೇಗೌಡರು ಇವರು ಒಂದ್ ವೇಳೆ 6 ಮಂತ್ ಒಳಗಡೆ ಏನ್ ಮಾಡಬೇಕು, ಮತ್ತೆ ಎಲೆಕ್ಷನ್ಸ್ ಗಳನ್ನು ಎದುರಿಸಬೇಕಾಗ್ತದೆ. ಅವರು 6 ಮಂತ್ ನಲ್ಲಿ ಅವರು ಲೋಕಸಭೆ ಅಥವಾ ರಾಜ್ಯಸಭೆಯ ಒಂದು ಸದಸ್ಯತ್ವವನ್ನು ತಗೊಳ್ಬೇಕಾಗ್ತದ. ಅಲ್ಲಿವರೆಗೂ ಅವ್ರು ಇರ್ತಾರೆ, ಅಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಉದಾಹರಣೆ ನಿಮ್ಗೆ ಹೇಳುದಾದ್ರೆ, ಇಲ್ಲಿ ದೇವೇಗೌಡರು ಪರಿಸ್ಥಿತಿ ಅವಾಗ ಹಂಗಾಗಿತ್ತು. ಸಂಸತ್ತಿನ ಯಾವುದೂ ಸದನಕ್ಕೆ ಅವರು ಸೇರಿರಲಿಲ್ಲ, ಲೋಕಸಭೆಯಲ್ಲೂ ಇರಲಿಲ್ಲ, ರಾಜ್ಯಸಭೆಯಲ್ಲೂ ಇರಲಿಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅವಾಗ 6 ಮಂತ್ ಒಳಗಡೆ ಮತ್ತೆ ಅವರು 6 ತಿಂಗಳ ಒಳಗಡೆ ಏನ್ ಮಾಡ್ತಾರೆ, ಸದಸ್ಯತ್ವವನ್ನು ತಗೊಳ್ಬೇಕಾಗ್ತದ. ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯತ್ವವನ್ನು ತಗೊಳ್ಬೇಕಾಗ್ತದ ಅವರು. ಓಕೆ, ಇದು ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ ನಾನು. ಹಾಗಾದ್ರೆ ಇಲ್ಲಿ ಪ್ರಧಾನಮಂತ್ರಿಯ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಧಾನಮಂತ್ರಿ ಅದರ ಅಂತ ತಿಳ್ಕೊಳ್ಳಿ. ಒಬ್ಬರು ಪ್ರಧಾನಮಂತ್ರಿ ಇಲ್ಲಿ ಏನ್ ಮಾಡ್ಬೋದು, ಈಗ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಗಳದಾರ ಅಂತ ತಿಳ್ಕೊಳ್ರಿ. ಅವರು ಪ್ರಮಾಣ ವಚನವನ್ನ ಬೋಧಿಸಬೇಕಾಗಿತ್ತು ಅಂತ ಹೇಳಿದ್ರೆ ರಾಷ್ಟ್ರಪತಿಯ ಒಂದು ನೇತೃತ್ವದೊಳಗಡೆ ಬೋಧಿಸಬೇಕು. ಪ್ರಮಾಣ ವಚನವನ್ನು ಸತ್ಯ, ನಿಷ್ಠೆ, ಸಂವಿಧಾನ ಬದ್ಧವಾಗಿ ನಾ ಏನ್ ಮಾಡ್ತಾ ಇದ್ದೀನಿ, ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದೇನೆ ಅಂತ ಪ್ರಮಾಣ ವಚನವನ್ನು ಸ್ವೀಕರಿಸತಕ್ಕಂಥ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಅಲ್ಲಿ ಯಾರಿರ್ತಾರೆ, ರಾಷ್ಟ್ರಪತಿಯವರು ಇರ್ತಾರೆ. ರಾಷ್ಟ್ರಪತಿಯವರ ಒಂದು ಸಾರಥ್ಯದಲ್ಲಿ ಈ ಕೆಲಸ ಆಗ್ತಾ ಇರ್ತದ, ಪ್ರಮಾಣ ವಚನ ಅಂತಕ್ಕಂಥದ್ದು. ಹಾಗಾದ್ರೆ ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ಏನಂದ್ರೆ, ಅಧಿಕಾರಾವಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇನ್ನೂ ಒಂದು ಅಂಶ ಏನಂದ್ರ, ರಾಷ್ಟ್ರಪತಿಯ ಒಂದು ಇಚ್ಛೆಯ ಪರ್ಯಂತವೇ ಏನಂತ ಹೇಳಿದ್ರೆ, ರಾಷ್ಟ್ರಪತಿಯ ಒಂದು ಇಚ್ಛೆಗೆ ಅನುಗುಣವಾಗಿ ಪ್ರಧಾನಮಂತ್ರಿಗಳು ಅಧಿಕಾರದಲ್ಲಿ ಇರ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ ವೆರಿ ಸಿಂಪಲ್. ಇಲ್ಲಿ ಒಂದು ವೇಳೆ ಪ್ರಧಾನಮಂತ್ರಿಗಳು ಅಧಿಕಾರವನ್ನು ಹೆಂಗ್ ಕಳ್ಕೊಳ್ತಾರೆ, ಪ್ರಧಾನಮಂತ್ರಿ ಪೋಸ್ಟ್ ದಿಂದ ಹೆಂಗ್ ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಬಹುಮತವನ್ನು ಸಾಬೀತು ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಅಧಿಕಾರವನ್ನು ಕಳ್ಕೊಳ್ತಾರೆ. ಒಂದ್ ವೇಳೆ ಲೋಕಸಭೆ ವಿಸರ್ಜನೆಗೆ ಒಳಪಟ್ರೆ ಅವಾಗ್ಲೂ ಸಹಿತ ಅಧಿಕಾರವನ್ನು ಕಳ್ಕೊಳ್ತಾರೆ ಪ್ರಧಾನಮಂತ್ರಿಗಳು. ಇವೆರಡೂ ಅಂಶಗಳು ಇಂಪಾರ್ಟೆಂಟ್ ಆಗ್ತದೆ. ಬಟ್ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅವಾಗ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಪವರ್ ರಾಷ್ಟ್ರಪತಿಗೆ ಇರ್ತದೆ. ಬಟ್ ಅಲ್ಲಿ ಏನಾಗಿರ್ಬೇಕು, ವಿಸರ್ಜನೆಗೆ ಒಳಪಟ್ಟಿರಬೇಕು, ಲೋಕಸಭೆ ವಿಸರ್ಜನೆಗೆ ಒಳಪಟ್ಟಿರಬೇಕು, ಅಥವಾ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಆಗದೇ ಇರಬಹುದು. 2 ಕಂಡೀಷನ್ ಅಲ್ಲಿ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥ ಸಿಚುವೇಶನ್,
ಇಲ್ಲಿ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು. ಇಲ್ಲಿ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳಂತೇಳಿ ಬಂದಾಗ ಇದು ಇಂಪಾರ್ಟೆಂಟ್ ಆಗ್ತದೆ ರೀ. ಅಂದ್ರೆ ಒಂದು ರಾಷ್ಟ್ರಕ್ಕೆ ಒಂದು ರಾಷ್ಟ್ರದ ಒಂದು ಮೂಲಭೂತ ವ್ಯಕ್ತಿ ರೀ ಪ್ರಧಾನಮಂತ್ರಿ. ಯಾಕಂತ ಹೇಳಿದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದ ತಕ್ಷಣ ತನ್ನ ರಾಜ್ಯದ ಸರೌಂಡ್ನಲ್ಲಿ ಮಾತ್ರ ಅವ್ರು ಏನ್ ಮಾಡ್ಬೋದು, ಅಧಿಕಾರವನ್ನು ಚಲಾಯಿಸಬಹುದು. ಬಟ್ ಇಲ್ಲಿ ಪ್ರಧಾನಮಂತ್ರಿ ಅಂದ ತಕ್ಷಣ ಆಲ್ ಓವರ್ ಇಂಡಿಯಾ ಬಿಟ್ಟು ಸಹಿತ ಹೊರಗಿನ ದೇಶದೊಂದಿಗೂ ಸಹಿತ ಆ ಪ್ರಧಾನಮಂತ್ರಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಇಟ್ಕೊಳ್ಬೇಕಾಗ್ತದೆ. ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ಕಾಯ್ಕೊಳ್ಬೇಕಾಗ್ತದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಜನರ ಒಂದು ಸಮಸ್ಯೆಯನ್ನು ಕೂಡ ಆಲಿಸಬೇಕಾಗ್ತದೆ ಪ್ರಧಾನಮಂತ್ರಿ. ಅದ್ರ ಜೊತೆಗೆ ಒಂದೇ ರಾಜ್ಯಕ್ಕೆ ಸಂಬಂಧಪಟ್ಟಿರುವುದಿಲ್ಲ, ಆಲ್ ಓವರ್ ಇಂಡಿಯಾ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳೇನಿದಾವಲ್ಲ ಆ ಎಲ್ಲಾ ರಾಜ್ಯಗಳಿಗೂ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯವರು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನುಗಳನ್ನ ರೂಪಿಸಬೇಕಾಗ್ತದ. ಆ ಕಾಯ್ದೆ ಕಾನೂನುಗಳು ಏನಾಗಿರ್ತಾವ ಅಂತ ಹೇಳಿದ್ರೆ ಆ ಸರ್ಕಾರದ ಆಗು ಹೋಗುಗಳಿಗೆ ಸಂಬಂಧಪಟ್ಟಿರ್ತದ, ಸಂಬಂಧಪಟ್ಟಿರ್ತದ. ಜೊತೆಗೆ ಸರ್ಕಾರದ ಒಂದು ಅವಧಿಗೆ ಸರ್ಕಾರದ ಒಂದು ಏನಂತ ಹೇಳಿದ್ರೆ ಸರ್ಕಾರ ಕೈಗೊಳ್ಳತಕ್ಕಂತಹ ಯೋಜನೆಗಳು ನಿರ್ಧಾರಗಳು ಸರ್ಕಾರದ ಅವಧಿಗೆ ಸಂಬಂಧಪಟ್ಟಿರ್ತದ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಿದ್ದೋಗ್ತದ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯೋಜನೆಗಳು ಒಂದು ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆಗಳು ಪ್ರಧಾನಮಂತ್ರಿ ತೊಗೊಂಬಂದ್ರೆ ಅವಾಗ ಏನಾಗುತ್ತೆ, ಆ ವಿರೋಧ ಪಕ್ಷಗಳು ಏನ್ ಮಾಡ್ತವೆ, ಹೋರಾಟಕ್ಕೆ ಇಳಿಯೋದ್ರ ಮೂಲಕವಾಗಿ ಸರ್ಕಾರ ತನ್ನ ಒಂದು ಪತನಕ್ಕೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಪ್ರಧಾನಮಂತ್ರಿ ಅವರು ಏನದಾರಲ್ಲ ಅತಿ ಹೆಚ್ಚು ಪವರ್ ಪಡ್ಕೊಳ್ತಾರೆ. ಆ ಪವರ್ಗೆ ಸಂಬಂಧಪಟ್ಟಂತೆ ನಿಮಗ್ ನಾನು ಒಂದ್ ಏನಂತೇಳಿದ್ರೆ ಹಲವಾರು ರೀತಿ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ಕೊಡ್ಬೇಕು. ನಾ ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನೇನ್ ಮಾಡ್ತೀನಿ, ಮುಂದಿನ ತರಗತಿ ಒಳಗಡೆ ಪ್ರಧಾನಮಂತ್ರಿ ಅಧಿಕಾರಾವಧಿ ಪ್ರಧಾನಮಂತ್ರಿಯ ಕಾರ್ಯಗಳಿದಾವಲ್ಲ ಆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನ್ ಮಾಡ್ತೇನೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅವೆಲ್ಲ ವಿಷಯಗಳನ್ನ ಹೇಳ್ಕೊಡ್ತೇನೆ. ಇದುವರೆಗೂ ನಡೆದಿರ್ತಕ್ಕಂಥ ತರಗತಿಯನ್ನು ನೀವು ನೋಟ್ ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೊಳ್ಬೇಕು. ಸಾಧ್ಯ ಆದ್ರೆ ನಾವು ಬರೆದು ಟೆಲಿಗ್ರಾಮ್ದಲ್ಲಿ ಅದನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಹಾಗಾದ್ರೆ ಟೆಲಿಗ್ರಾಮ್ ನೋಡ್ರಿ, ಇಲ್ಲಿ ಸ್ಪರ್ಧಾ ಯೂತ್ ಅಂತೇಳಿ, ಸ್ಪರ್ಧಾ ಯೂತ್ ಈ ಟೆಲಿಗ್ರಾಮ್ಗೆ ಎಲ್ಲರೂ ಜಾಯ್ನ್ ಆಗ್ರಿ, ಎಲ್ಲರೂ ಈ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇದುವರೆಗೂ ಸಹಿತ ನನ್ನ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಈ ಟೆಲಿಗ್ರಾಮ್ಗೆ ಎಲ್ಲರೂ ಜಾಯ್ನ್ ಆಗ್ರಿ.